ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣೇ ಜಹ್ನುಕನ್ಯಾ ಪ್ರವಾಹವತ್ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದಲ್ಲಿ ವಿದುರ ಧೃತರಾಷ್ಟ್ರನಿಗೆ ನೀತಿ ಮಾತುಗಳನ್ನು ತಿಳಿಸ್ತಾ ನಂತರ ಸೂಕ್ಷ್ಮವಾದ ಧರ್ಮದ ಮಾತುಗಳನ್ನು ತಿಳಿಸ್ಲಿಕ್ಕೋಸ್ಕರ ಸನತ್ಸುಜಾತರನ್ನು ತಾನು ಕರೆದಿದ್ದಾನೆ. ಆ ಸನತ್ಸುಜಾತರ ಬಳಿ ಧೃತರಾಷ್ಟ್ರ ಧರ್ಮ ಸೂಕ್ಷ್ಮಗಳನ್ನು, ಅತ್ಯಂತ ಸೂಕ್ಷ್ಮವಾದ ವಿಷಯಗಳಲ್ಲಿ ಪ್ರಶ್ನೆಯನ್ನು ತಾನು ಕೇಳ್ತಾ ಇದ್ದಾನೆ. ಅದರಲ್ಲಿ ಒಂದು ಪ್ರಶ್ನೆಯ ಉತ್ತರವನ್ನು ನಾವು ತಿಳ್ಕೊಂಡ್ವು. ಸಾವು ಅನ್ನುವಂಥದ್ದು ಇದೆಯೋ ಇಲ್ವೋ ಅಂತ ಹೇಳುವಂತಹ ಪ್ರಶ್ನೆ. ಇದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಅದಕ್ಕೆ ಅಷ್ಟೇ ಚೆನ್ನಾಗಿ ಸನತ್ಸುಜಾತರು ತಾವು ಉತ್ತರವನ್ನು ನೀಡಿದರು. ವಸ್ತುತಃ ಸಾವು ಅನ್ನುವುದು ಇದೆ ಅನ್ನುವುದು ಸತ್ಯ, ಇಲ್ಲ ಅಂತ ಹೇಳುವುದು ಸತ್ಯ. ಯಾರು ಜ್ಞಾನಿಗಳಿದ್ದಾರೋ ಅವರ ಪಾಲಿಗೆ ಸಾವಿಲ್ಲ. ಸಾವಿಲ್ಲ ಅಂತ ಹೇಳಿದರೆ ಸಾವು ಅವರ ಬಳಿಗೆ ಬರುವುದಿಲ್ಲ. ಮತ್ತು ಅವರೇ ಇಚ್ಛಿಸಿ ಸಾಕು ಅಂತ ಕಂಡಾಗ ದೇಹವನ್ನು ಬಿಟ್ಟು ಹೋಗ್ತಾರೆ. ಮತ್ತು ಯಾರು ಅಜ್ಞಾನಿಗಳಿದ್ದಾರೆ ಅವರಿಗೆ ಸಾವಿದೆ. ಹೇಗೆ ಅಂತ ಹೇಳಿದ್ರೆ ಆ ಸಾವು ಅನ್ನುವಂಥದ್ದು ಪ್ರತ್ಯೇಕವಾಗಿರುವುದಲ್ಲ. ಮತ್ತು ಇವನೇ ಸಾವನ್ನು ತನ್ನ ಮೈ ಮೇಲೆ ಎಳ್ಕೊಳ್ಳುವಂಥದ್ದು ಮೋಹದಿಂದಾಗಿ, ಅಂದರೆ ತಪ್ಪು ತಿಳುವಳಿಕೆಯಿಂದಾಗಿ, ತಪ್ಪು ಕರ್ಮದಿಂದಾಗಿ. ನಂತರ ಒಳಗೆ ಈ ತಪ್ಪು ತಿಳುವಳಿಕೆಯಿಂದ ಉಂಟಾಗುವ ಕಾಮ, ಕ್ರೋಧ, ಲೋಭ ಇವೆಲ್ಲವೂ ಮನುಷ್ಯನನ್ನು ಸಾವಿನ ಕಡೆಗೆ ಕರ್ಕೊಂಡು ಹೋಗ್ತದೆ. ಇವನು ಸಾಯುವಂತೆ ಮಾಡುತ್ತದೆ. ಇಲ್ಲದೇ ಇದ್ದರೆ ಇವುಗಳನ್ನೆಲ್ಲ ಬಿಟ್ಟ ಅಂತ ಹೇಳಿದರೆ ಈ ಮೋಹವನ್ನು, ಅಂದರೆ ತಪ್ಪು ತಿಳುವಳಿಕೆ ದೇವರ ಬಗ್ಗೆ ಇರ್ಬೋದು, ಧರ್ಮದ ಬಗ್ಗೆ ಇರ್ಬೋದು, ಮತ್ತು ತಪ್ಪನ್ನು ಆಚರಿಸುವಂಥದ್ದು, ಪಾಪಕರ್ಮವನ್ನು ಮಾಡುವಂಥದ್ದು, ಕಾಮ, ಕ್ರೋಧ, ಲೋಭ, ಮೋಹ ಇವುಗಳನ್ನೆಲ್ಲ ಬಿಟ್ಟ ಇವನು ಅಂತ ಹೇಳಿದರೆ ಖಂಡಿತವಾಗಿಯೂ ಸಾವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತ ಸನತ್ಸುಜಾತರು ತಿಳಿಸಿದರು. ಇನ್ನೊಂದು ಧೃತರಾಷ್ಟ್ರನ ಪ್ರಶ್ನೆ. ಯಾಕಂದರೆ ಸನತ್ಸುಜಾತರಂತಹ ಜ್ಞಾನಿಗಳು ಬಂದಾಗ ಅವರ ಬಳಿ ನಾವು ಸಾಮಾನ್ಯವಾದ ಪ್ರಶ್ನೆಯನ್ನು ಕೇಳುವಂಥದ್ದಲ್ಲ. ಮತ್ತೇನು ಅಂದರೆ ಅತ್ಯಂತ ಸೂಕ್ಷ್ಮವಾಗಿರಬೇಕು, ಬೇರೆ ಯಾರಿಗೂ ಉತ್ತರ ಹೇಳಲಿಕ್ಕೆ ಬರಬಾರ್ದು. ಅಂಥ ಮಾತನ್ನು ಇವರ ಹತ್ರ ಕೇಳಿ ಉತ್ತರವನ್ನು ಪಡಿಬೇಕು. ಅದಕ್ಕೋಸ್ಕರ ಧೃತರಾಷ್ಟ್ರ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ. ಯಾನೇವಾಹುರಿಜ್ಜಯ ಸಾಧು ಲೋಕಾನ್ ದ್ವಿಜಾತೀನಾಂ ಪುಣ್ಯತಮಾನ್ ಸನಾತನಾನ್ ತೇಷಾಮನಾರ್ಥಾನ್ ಅಪಾರ್ಥಾನ್ ಕಥಯಂತೀಘ ವೇದಾಃ ಏವಂ ವಿದ್ವಾನೇತಿ ಕಥನ್ನು ಕರ್ಮ. ವಾಸ್ತವಿಕವಾಗಿ ಇದು ದೇವರನ್ನು ಪಡೆಯುವ ಬಗ್ಗೆ. ವಾಸ್ತವಿಕವಾಗಿ ವೇದಗಳು ನಮಗೆ ದೇವರ ಬಗ್ಗೆ ತಿಳಿಸ್ಲಿಕ್ಕೆ ಇರುವಂತಹ ಗ್ರಂಥಗಳು. ಇಲ್ಲದಿದ್ದರೆ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬರೋಲ್ಲ. ಈ ವೇದಗಳು ದೇವರ ಬಗ್ಗೆ ಏನು ತಿಳಿಸ್ತಾ ಇದೆ, ನಾವು ದೇವರನ್ನು ಹೇಗೆ ಹೊಂದಲಿಕ್ಕೆ ಸಾಧ್ಯ ಇದೆ, ದೇವರನ್ನು ಪಡೆಯಲಿಕ್ಕೆ ಯಾವ ರೀತಿ ಸಾಧ್ಯ ಇದೆ. ನಾಣ್ಯಪಂಥ ಅಯನಾಯ ವಿದ್ಯತೆ. ವೇದಗಳು ಹೇಳ್ತಾ ಇದೆ, ನೋಡಪ್ಪ, ನಿನಗೆ ದೇವರನ್ನು ಕಾಣಬೇಕು ಅಂತೇಳಿದರೆ, ದೇವರ ಲೋಕವನ್ನು ಪಡಿಬೇಕು ಅಂತಿದ್ದರೆ ನೀನು ಜ್ಞಾನವನ್ನು ಸಂಪಾದನೆ ಮಾಡು. ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡು ಅಂತೇಳಿದರೆ ದೇವರನ್ನು ನೋಡಬೇಕು, ದೇವರನ್ನು ಮುಟ್ಟಬೇಕು, ಮೂಸಬೇಕು. ಇದೇ ಅಪರೋಕ್ಷ ಜ್ಞಾನ ಅಂತ ಕರೆಯುವಂಥದ್ದು. ಆ ಜ್ಞಾನ ಸಂಪಾದನೆಯಿಂದಲೇ ಮೋಕ್ಷ ಆಗುವಂಥದ್ದು ಅಂತ ವೇದಗಳು ಹೇಳ್ತಾ ಇವೆ. ಆದರೆ ಜ್ಞಾನಿಗಳ ಅಭಿಪ್ರಾಯ ವೇದಗಳು ಕಾಣಿಸೋಲ್ಲ. ಅದೇ ವೇದಗಳೇ ಹೇಳ್ತಾ ಇದೆ ಏನು ಅಂತೇಳಿದರೆ ತೇಷಾಮೇವ ಅಪಾರ್ಥಾನ್ ಕಥಯಂತೀಹ ವೇದ. ಹೇಳ್ತಾ ಇದೆ ಕರ್ಮ ಮಾಡಿ ಅಂತ.
ನೀವು ಕರ್ಮವನ್ನು ಮಾಡಿ. ಇಲ್ಲಿ ನಾನಾ ವಿಧವಾದ ಯಜ್ಞ ಯಾಗ ಮುಂತಾದವುಗಳನ್ನೆಲ್ಲ ಮಾಡುವುದರಿಂದಾಗಿ ನೀವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದೆ. ಆದರೆ ಅದೇ ವೇದಗಳೇ ಇನ್ನೊಂದು ಏನು ಹೇಳ್ತದೆ ಅಂತ ಹೇಳಿದ್ರೆ, ಜ್ಞಾನ ಇಲ್ಲದೆ ಬೇರೆ ಯಾವ ರೀತಿಯಿಂದಲೂ ದೇವರನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಪಡಬೇಕು ಅಂತ. ಇವಾಗೇನು ಅಂತ ಹೇಳಿದ್ರೆ ಗೊಂದಲ. ಈಗ ನಾವು ಯಜ್ಞ ಯಾಗ ಪೂಜೆ ಪುನಸ್ಕಾರ ಮುಂತಾದವುಗಳನ್ನು ಮಾಡಬೇಕಾ? ಇದನ್ನು ಮಾಡಿದರೆ ನಮಗೆ ದೇವರ ಬಳಿ ಹೋಗ್ಲಿಕ್ಕಾಗತ್ತೆ, ದೇವರನ್ನು ನೋಡಲಿಕ್ಕಾಗತ್ತಾ? ಅಥವಾ ಇದೆಲ್ಲ ಏನು ಬೇಡ. ಮತ್ತೇನೆಂದರೆ ದೇವರ ಬಗ್ಗೆ ತಿಳ್ಕೊಂಡು ದೇವರ ಧ್ಯಾನವನ್ನು ಮಾಡ್ತಾ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಪಡುವುದು, ಇದು ಹೆಚ್ಚ? ಯಾವುದು ಅಂದರೆ ಇಂಥ ಗೊಂದಲ ಬಂದಾಗ ಮನುಷ್ಯ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ನಾನು ಅವಾಗ ಯಾಕೆ ಈ ಯಜ್ಞ ಯಾಗಾದಿಗಳನ್ನೆಲ್ಲ ಯಾಕೆ ಮಾಡಲಿಕ್ಕೆ ಹೋಗ್ತಾನೆ? ಗೊಂದಲ ಉಂಟಾದಾಗ ಏನೋ ಗೊತ್ತಿಲ್ಲ, ಇದರಿಂದ ನನಗೆ ಒಳ್ಳೆಯದಾಗತ್ತೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ನಾವು ಪ್ರಯತ್ನ ಪಟ್ಕೊಂಡು ಕೂತ್ಕೊಳ್ಳೋದಷ್ಟೇ, ಈ ರೀತಿ ಕೂತು ಬಿಡ್ತಾನಲ್ವ. ಅದಕ್ಕೆ ಯಾವ ರೀತಿ ಏನು ಕತೆ, ಇದರ ಬಗ್ಗೆ ನೀವೇ ತಿಳಿಸ್ಕೊಡ್ಬೇಕು. ಯಾಕಂದರೆ ಈ ಮಾರ್ಗದಲ್ಲಿ ಹೋಗಿ ಯಶಸ್ವಿಯಾದವರು, ನೀವು ದೇವರನ್ನು ಕಂಡವರು, ಅದಕ್ಕೆ ನೀವೇ ತಿಳಿಸ್ಬೇಕು ಅಂತ ಬಹಳ ಸುಂದರವಾಗಿ ಧೃತರಾಷ್ಟ್ರ ತಾನು ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಸುನಸ್ಸುಜಾತರು ಅಷ್ಟೇ ಚೆನ್ನಾಗಿ ಉತ್ತರವನ್ನು ಕೊಡ್ತಾರೆ. ಏವಂ ವಿದ್ವಾನ್ ಪ್ರತಿಯಾತಿ ತತ್ರ ತಥಾರ್ಥಜಾತಂಚ ವದಂತಿ ವೇದಾಃ ಸನೇಹ ಆಯಾತಿ ಪರಂ ಪರಾತ್ಮ ಪ್ರಯಾತಿ ಮಾರ್ಗೇಣ ನಿಹಂತಿ ಮಾರ್ಗಾನ್. ಏವಂ ವಿದ್ವಾನ್ ಪ್ರತಿಯಾತಿ ತತ್ರ ಅಂದರೆ ಯಾರು ಒಬ್ಬ ಜ್ಞಾನಿ ಇದ್ದಾನೆ, ತಿಳಿದವನಿದ್ದಾನೆ, ಅವನು ಈ ರೀತಿ ವೇದಗಳಲ್ಲಿ ಗೊಂದಲ ಬರ್ತಾ ಇದೆ. ನಮಗೆ ದೇವರನ್ನು ತಿಳಿಸ್ಲಿಕ್ಕೆ ಇರುವಂಥದ್ದು ವೇದಗಳು, ಅವುಗಳ ಈ ರೀತಿ ಕಾಂಟ್ರಿಡಕ್ಟ್ರಿ, ಹಾಗೆ ಹೀಗೆ ನೋಡಪ್ಪ ನೀನು ಯಜ್ಞ ಯಾಗಾದಿಗಳನ್ನು ಮಾಡು, ಕರ್ಮ ಮಾಡು, ದಾನ ಧರ್ಮ ಮುಂತಾದವುಗಳನ್ನು ಮಾಡು ಅಂತ ಹೇಳುವ ವೇದ, ಅದೇನೊಂದು ಕಡೆ ನೋಡ್ರಿ ಜ್ಞಾನ ಬಿಟ್ಟು ಇನ್ಯಾವ ರೀತಿಯಿಂದಲೂ ದೇವರನ್ನು ಪಡೀಲಿಕ್ಕಾಗೋಲ್ಲ, ಉಳಿದದೆಲ್ಲ ವ್ಯರ್ಥ, ಈ ರೀತಿ ಹೇಳಿದಾಗ ಕಾಣಿಸ್ತದಲ್ವ. ಅಂದರೆ ಇದನ್ನು ಜ್ಞಾನಿಯಾದವನು ವಿಮರ್ಶೆ ಮಾಡ್ತಾನೆ. ಹೌದು, ವೇದದಲ್ಲಿ ಹೇಳ್ತಾರೆ, ಇಲ್ಲ ಅಂತಲ್ಲ, ಆದರೆ ಹೇಳಿದ್ದನ್ನು ನಾವು ವಿಮರ್ಶೆ ಮಾಡಬೇಕಾಗ್ತದೆ. ಯಾಕೆ, ಯಾವ ಕಾರಣದಿಂದ ಅದನ್ನು ಹೇಳಿದ್ದಾರೆ, ಯಾಕೋಸ್ಕರ ಹೇಳಿದ್ದಾರೆ ಅಂತ. ಏವಂ ವಿದ್ವಾನ್, ಹೀಗೆ ತಿಳ್ಕೊಂಡವನು. ಏನು ಅಂತ ಹೇಳಿದ್ರೆ, ನಾವು ಏನು ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ, ಮಾಡಿದರೆ ಅದರಲ್ಲಿ ನಾವು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಅಂತ ಹೇಳಿದರೆ, ಆಗ ಅದೇ ಪೂಜೆ ಪುನಸ್ಕಾರ ಯಜ್ಞ ಯಾಗ ದಾನ ಮುಂತಾದವುಗಳೆಲ್ಲ ಏನಿದೆ ಆಸೆ ಇಟ್ಟುಕೊಂಡು ಮಾಡಿದರೆ ಅದು ನಮ್ಮನ್ನು ದೇವರ ಬಳಿ ಕರ್ಕೊಂಡು ಹೋಗಲ್ಲ. ಅದೇ ಯಜ್ಞ ಯಾಗಾದಿಗಳನ್ನು, ಅದೇ ಪೂಜೆ ಪುನಸ್ಕಾರಗಳನ್ನು ನಾವು ಯಾವುದೇ ಅಂದರೆ ಇಲ್ಲಿಯ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ಕೇವಲ ದೇವರ ಆಸೆಯಿಂದ ಮಾಡಿದ್ವಾ, ಆಗ ಅದೇ ಕರ್ಮ ನಮ್ಮನ್ನು ದೇವರ ಬಳಿಗೆ ಕರ್ಕೊಂಡು ಹೋಗ್ತದೆ. ಅಂದರೆ ವೇದಗಳ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಯಜ್ಞ ಯಾಗಾದಿಗಳನ್ನು ಮಾಡಬೇಡಿ, ಬರೀ ನೀವು ದೇವರನ್ನು ಕಾಣಲಿಕ್ಕೆ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾ ಇರೋದಲ್ಲ. ಮತ್ತೇನು ಅಂತ ಹೇಳಿದ್ರೆ, ನೀವು ಯಜ್ಞ ಯಾಗ ದಾನ ಮುಂತಾದವುಗಳನ್ನೆಲ್ಲ ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ, ನೀವು ಧ್ಯಾನಕ್ಕೆ ಕೂತಾಗ ನಿಮಗೆ ಕಾನ್ಸಂಟ್ರೇಷನ್ ಬರೋದು ಬೇಡವಾ? ನೀವು ಗಂಟೆಗಟ್ಟಲೆ ದೇವರನ್ನು ಧ್ಯಾನ ಮಾಡಬೇಕು, ಆ ಕಾನ್ಸಂಟ್ರೇಷನ್ ಇರಬೇಕು ಅಂದರೆ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಬರಬಾರ್ದು. ಯಾಕೆ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ? ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಯಾಕೆ ಬರ್ತಾ ಇದೆ? ಬೇಕು ಅಂತೇನಲ್ಲ, ಯಾಕಂದರೆ ನಾನು ಕೆಟ್ಟ ಆಲೋಚನೆ ಮಾಡಬೇಕು ಅಂತ ಕೂತಿದ್ದಲ್ಲ, ದೇವರನ್ನು ಧ್ಯಾನ ಮಾಡಬೇಕು ಅಂತ ಕೂತಿದ್ದು. ಆದರೆ ಯಾವ ಉದ್ದೇಶದಿಂದ ಕೂತಿದ್ದೇನೋ ಅದು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಮತ್ತು ಬೇರೆ ಏನೇನೋ ಆಲೋಚನೆಗಳು ಬರ್ತಾ ಇವೆ, ಮನಸ್ಸು ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ. ಇದಕ್ಕೇನು ಕಾರಣ ಅಂದರೆ, ಅದಕ್ಕೆ ನಿನ್ನ ಪಾಪ ಕಾರಣ. ನೀನು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪ ಏನಿದೆ, ಆ ಪಾಪದಿಂದಾಗಿ ನಿನ್ನ ಮನಸ್ಸು ದೇವರಲ್ಲಿ ನಿಲ್ತಾ ಇಲ್ಲ. ಹೌದಾಗಿದ್ದರೆ ನಾನು ಇವಾಗ ಏನು ಮಾಡಬೇಕು? ಪಾಪ ಕಳ್ಕೊ. ನೀನು ಯಾವಾಗ ಪಾಪ ಕಳ್ಕೊಳ್ತೀಯ, ಆಗ ನಿನ್ನ ಧ್ಯಾನಕ್ಕೆ ಕೂತಾಗ ನಿನ್ನ ಮನಸ್ಸಿನಲ್ಲಿ ಬರಬಹುದಾದಂತಹ ಕೆಟ್ಟ ಆಲೋಚನೆಗಳಿರಬಹುದು, ಇವೆಲ್ಲ ಹೊರಟು ಹೋಗುತ್ತೆ. ಮತ್ತೇನು ಅಂದರೆ, ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗತ್ತೆ ನಿನಗೆ. ಆ ಪಾಪ ಕಳ್ಕೊಳ್ಬೇಕಾ? ಅದಕ್ಕಾಗಿ ಯಜ್ಞ ಯಾಗ ಪೂಜೆ ಪುನಸ್ಕಾರ ಇವುಗಳನ್ನೆಲ್ಲ ಮಾಡು. ಇವುಗಳನ್ನೆಲ್ಲ ಯಾಕೋಸ್ಕರ ಮಾಡಬೇಕು ಅಂತೇಳಿದ್ರೆ, ನನಗೆ ದೇವರ ಜ್ಞಾನ ಬರಬೇಕು ಅಂತ. ಅದಕ್ಕೆ ಕರ್ಮಣ ಜ್ಞಾನ ಮಾತನೋತಿ, ಇದನ್ನೇ ವೇದ ಇನ್ನೊಂದು ಕಡೆ ಹೇಳ್ತಾ ಇದೆ. ಅಂದರೆ ಇವನ್ನೆಲ್ಲ ಸ್ಪಷ್ಟ ಹೇಳ್ತಾ ಇದೆ. ನೋಡಪ್ಪ, ನೀನು ಯಾಕೆ ಯಜ್ಞ ಯಾಗ ಪೂಜೆ ಪುನಸ್ಕಾರ ದಾನ ಧರ್ಮ ಮುಂತಾದವುಗಳನ್ನು ಮಾಡಬೇಕು ಅಂದರೆ, ಈ ಕರ್ಮ ಮಾಡುವುದರಿಂದಾಗಿ ನೀನು ಪಾಪ ಕಳ್ಕೊಳ್ತೀಯ.
ಪಾಪ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀನು ಏನು ದೇವ್ರ ಬಗ್ಗೆ ಕೇಳ್ತೀಯ ಅರ್ಥ ಆಗತ್ತೆ, ನಿನಗೆ ಸರಿಯಾಗಿ ಅರ್ಥ ಆಗತ್ತೆ. ನಿಮಗೆ ಎಷ್ಟು ಆಶ್ಚರ್ಯ ಅಂದರೆ ನಾವು ಯಾವುದೇ ದೇವರ ವಿಷಯವನ್ನು ಕೇಳಿದ ಕೂಡಲೇ ಅರ್ಥ ಆಗೋಲ್ಲ. ನಮಗೆ ಅರ್ಥ ಆದಾಗ ಆಗತ್ತೆ ಅಷ್ಟೇ, ನಿಜವಾಗ್ಲೂ ಅರ್ಥ ಆಗೋಲ್ಲ. ಅರ್ಥ ಆಗಬೇಕಾ? ಪಾಪ ಹೋಗಬೇಕು. ಪಾಪ ಹೋದರೆ ಮಾತ್ರ ಅರ್ಥ ಆಗತ್ತೆ ಅಷ್ಟೇ, ಇಲ್ಲದ್ರೆ ಅರ್ಥ ಆಗೋಲ್ಲ. ಅಲ್ಲ, ಅರ್ಥ ಆದಾಗ ಆಗೋದೇನು? ಅರ್ಥ ಆಗುವುದು ಅಂತ ಹೇಳಿದ್ರೇನು, ಅರ್ಥ ಆದಾಗ ಆಗುವುದೇನು? ಎರಡರಲ್ಲಿ ವ್ಯತ್ಯಾಸ ಏನು ಅಂದರೆ ನೋಡಿ ಇಷ್ಟೇ, ಯಾವಾಗ ನನಗೆ ಅರ್ಥ ಆಯ್ತದೋ, ಅರ್ಥ ಆದ ಕೂಡಲೇ ಮಾರನೇ ದಿನದಿಂದಲೇ ನಾನು ಆ ದಾರಿಯನ್ನು ಹಿಡಿದು ಬಿಡ್ತೇನೆ, ನಾನು ಬಿಡಲ್ಲ. ಅರ್ಥ ಆದಾಗ ಆಗತ್ತಲ್ವ, ಅವಾಗೇನು ಅಂತ ಹೇಳಿದರೆ ನಾನು ಅದಕ್ಕೆ ತಲೆದೂಗ್ತೇನೆ, ಹೌದು ಹೌದು ಹೇಳಿದ ಸತ್ಯ ಅಂತ. ಆದರೆ ಆ ಮಾರ್ಗಕ್ಕೆ ಹೋಗೋಲ್ಲ ನಾನು. ಕಾರಣ ಏನು ಅಂತ ಹೇಳಿದರೆ ನಿಜವಾಗಲೂ ಮನಸ್ಸಿಗೆ ಅರ್ಥ ಆಗಲಿಲ್ಲ. ನೋಡಿ, ಈ ಮನಸ್ಸಿನ ಸ್ವಭಾವ ಅದು. ಮನಸ್ಸಿಗೆ ಅರ್ಥ ಆಯ್ತಾ ಮಾರನೇ ದಿನದಿಂದ ಅದನ್ನು ಬಯಸಲ್ಲ. ಅದು ಯಾವತ್ತೂ ಕೂಡ ಅಷ್ಟೇ ಈ ಮನಸ್ಸಿನ ಸ್ವಭಾವ. ಇವಾಗ ಬೆಂಕಿಯನ್ನು ಮುಟ್ಟಿದರೆ ಸುಡುತ್ತದೆ, ಮನಸ್ಸಿಗೆ ಅರ್ಥ ಆಯಿತು. ಮಾರನೇ ದಿನದಿಂದ ನೀವು ಒತ್ತಾಯಪೂರ್ವಕವಾಗಿ ಕರ್ಕೊಂಡೋಗಿ, ಇಲ್ಲ ಬೆಂಕಿ ಏನೂ ಮಾಡೋಲ್ಲ ನಿನಗೆ, ಬೆಂಕಿ ಬಹಳ ಮೃದುವಾಗಿರ್ತದೆ, ಬೆಂಕಿಯನ್ನು ಮುಟ್ಟಿದರೆ ನಿನಗೆ ತುಂಬ ಕೋಲ್ಡ್ ಆಗತ್ತೆ ಅಂದ ನೀವು ಎಷ್ಟು ಕೈಯನ್ನು ಎಳ್ಕೊಂಡು ಬಂದರೂ ಇಲ್ಲ ನಾನು ಮುಟ್ಟಲ್ಲ ಅಂತ ಅವನು ಬೊಬ್ಬೆ ಹೊಡೆದು ಓಡಿ ಹೋಗ್ತಾನೆ. ಕಾರಣ ಏನಂದರೆ ಮನಸ್ಸಿಗೆ ಅರ್ಥ ಆಗಿದೆ. ಅರ್ಥ ಆದರೆ ಹಾಗೆ ಮನಸ್ಸು, ಅದಕ್ಕೆ ಅರ್ಥ ಆಯ್ತಾ ಮಾರನೇ ದಿನದಿಂದಲೇ ತಾನು ಆ ವಿಷಯದಲ್ಲಿ ಮುಂದುವರಿತದೆ, ಹೋಗುತ್ತೆ, ಇಷ್ಟಪಡುತ್ತೆ. ಅರ್ಥ ಆದಾಗಾದರೆ ಅವಾಗಿಲ್ಲ. ನಮ್ಮದು ಹಾಗೆ, ಅದಕ್ಕೆ ಅರ್ಥ ಆಗಬೇಕು, ಅದು ಚೆನ್ನಾಗಿ ಅರ್ಥ ಆಗಬೇಕು. ಅರ್ಥ ಆದಾಗ ಅವನು ಆಸೆ ಇಟ್ಟುಕೊಂಡು ಮಾಡುವ ಕರ್ಮಗಳನ್ನೆಲ್ಲ ಬಿಡ್ತಾನೆ. ಇಲ್ಲಿಯ ಏನೋ ಆಸೆಗಳನ್ನು, ನನಗೆ ಅದು ಸಿಗಬೇಕು, ಇದು ಸಿಗಬೇಕು, ಹಾಗಾಗಬೇಕು, ಹೀಗಾಗಬೇಕು, ಏನೇನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ತಾನು ಏನೋ ವೇದ ಹೋಮ ಮಾಡುವುದು, ಇದೆಲ್ಲ ವೇಸ್ಟ್ ಅಂತ ಹೇಳ್ತಾಯಿರು. ಅದು ನಿಮಗೇನು ಉಪಯೋಗ ಇಲ್ಲ. ಸ್ವಲ್ಪ ಯಾಕೆ ವೇಸ್ಟ್ ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ, ಇವಾಗ ನನಗೆ ಮಕ್ಕಳಾಗಲಿಲ್ಲ ಅಂತ ಹೇಳಿದ್ರೆ ನಾನೊಂದು ಹೋಮ ಮಾಡಿಸಿದ್ರಿಂದ ಮಕ್ಕಳಾಯಿತು. ಇದನ್ನು ವೇಸ್ಟ್ ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ, ಹೌದಪ್ಪ ನಿನಗೆ ಮಕ್ಕಳಾಯಿತು ಅಂತ ಹೇಳೋದು ಸತ್ಯ, ಆದರೆ ಆ ಮಕ್ಕಳು ನಿನ್ನೊಟ್ಟಿಗೆ ಎಷ್ಟು ದಿನ ಬರ್ತಾರೆ? ನೀನು ಏನು ಹೋಮ ಮಾಡಿದೆಯಾ, ಆ ಹೋಮಕ್ಕೆ ಬರೀ ಒಂದು ಮಗುವಾಗುವುದು ಫಲ ಅಲ್ಲ, ಅದು ಫಲವೇ ಅಲ್ಲ. ಅದು ಯಾವ ರೀತಿ ವ್ಯವಸಾಯ ಮಾಡಲಿಕ್ಕೆ ಹೊರಟವನಿಗೆ ಬೆಳೆ ಮುಖ್ಯ ಹೊರತು ಕಳೆ ಮುಖ್ಯ ಅಲ್ಲ. ಇವನು ವ್ಯವಸಾಯ ಮಾಡಲಿಕ್ಕೆ ಹೋಗಿ ಒಳ್ಳೆ ಕಳೆ ಬಂದಿದೆ ಅಂತ ಹೇಳಿದರೆ ಇದರಲ್ಲಿ ಗದ್ದೆಯಲ್ಲಿ ಅಥವಾ ಹೊಲದಲ್ಲಿ ಅದನ್ನು ಯಾರೂ ಬೆಳೆ ಅಂತ ಹೇಳೋಲ್ಲ. ಆದರೆ ನಾವು ಬೆಳೀಲಿಕ್ಕೆ ಹೋದಾಗ ಆ ಗದ್ದೆಯ ಅಂಚಿನಲ್ಲಿ ಕಳೆ ಬಂದೇ ಬರ್ತದೆ, ಅದಕ್ಕೆ ಕಷ್ಟಪಡಬೇಕಾಗಿಲ್ಲ. ಹಾಗೆಯೇ ಭಗವಂತನ ಪ್ರೀತಿಗಾಗಿ ದೇವರಿಗೆ ಖುಷಿಯಾಗಲಪ್ಪ, ಈ ರೀತಿ ನಾವು ಮಾಡಿದಾಗ ಉಳಿದದ್ದೆಲ್ಲ ಸಿಗುತ್ತೆ. ಅದಕ್ಕೋಸ್ಕರ ಪ್ರಯತ್ನ ಪಡಬೇಕಾಗಿಲ್ಲ. ಈ ರೀತಿ ತಿಳ್ಕೊಂಡು ಏನು ಮಾಡ್ತಾನೆ ಅಂದರೆ ಪ್ರತಿಯಾತಿ ತತ್ರ ಆ ಕಡೆ ಹೋಗ್ತಾನೆ, ದೇವರ ಕಡೆ ಮುಖ ಮಾಡಿ ಹೋಗ್ತಾನೆ, ದೇವರನ್ನು ಆರಾಧನೆ ಮಾಡಬೇಕು ಅಂತ ಹೋಗ್ತಾನೆ. ತಥಾರ್ಥಜಾತಂಚ ವದಂತಿ ವೇದಾಹ, ಇದನ್ನೇ ವೇದಗಳು ಹೇಳ್ತಾ ಇರುವುದಪ್ಪ, ದೇವರ ಆರಾಧನೆ ಮಾಡಬೇಕು ಅಂತ. ಸನೇಹ ಆಯಾತಿ, ಯಾರು ಈ ರೀತಿ ದೇವರ ಪ್ರೀತಿಗೋಸ್ಕರ ದೇವರಿಗೆ ಖುಷಿಯಾದರೆ ಸಾಕು, ನಾನು ಏನು ಮಾಡ್ತೇನೆ ಅದರಿಂದ ದೇವರಿಗೆ ಖುಷಿಯಾದರೆ ಸಾಕು, ಈ ರೀತಿ ತಿಳಿದು ಅವನು ಹಾಗಂತ ನಾನು ಮಾಡಿದ್ರಿಂದ ಎಲ್ಲ ದೇವರಿಗೆ ಖುಷಿಯಾಗೋಲ್ಲ. ಕೆಲವರಿಗೆ ಈ ರೀತಿಯೂ ಇದೆ, ನಾವು ಏನು ಮಾಡ್ತೇವೋ ಅದರಿಂದ ದೇವರಿಗೆ ಖುಷಿ ಆದರೆ ಸಾಕು. ಅದಕ್ಕೇನು ಅಂದರೆ ನನಗೆ ಖುಷಿ ಬಂದಾಗ ಮಾಡ್ತಾ ಇರ್ತೇನೆ, ನಾನು ಮಾಡ್ತಾ ಇರೋದು ನನಗೆ ಖುಷಿ ಬಂದಾಗೆ, ತಿಳ್ಕೊಳ್ತಾ ಇರೋದು ಅಂದರೆ ದೇವರಿಗೆ ಖುಷಿ ಆದರೆ ಸಾಕು ಅಂತ. ಅಲ್ಲ, ನನಗೆ ಖುಷಿ ಬಂದಾಗ ಮಾಡಿದರೆ ದೇವರಿಗೆ ಯಾಕ್ರಿ ಖುಷಿ ಆಗತ್ತೆ? ಇವಾಗ ಉದಾಹರಣೆಗೆ ನಾನು ಬೆಳಗಾತ ಎದ್ದು ಕಾಫಿ ಕುಡಿತೇನೆ, ಚಹಾ ಕುಡಿತೇನೆ. ಆ ಚಹಾ ಕಾಫಿ ಕುಡಿಬೇಕಾದ್ರೆ ಅದನ್ನು ತಂದು ದೇವ್ರ ಮುಂದೆ ಇಡ್ತೇನೆ. ದೇವ್ರ ಮುಂದೆ, ದೇವರೇ ನಿನಗೆ ಖುಷಿ ಆದರೆ ಸಾಕು ಅಂತ ಹೇಳಿ ದೇವರಿಗೆ ನೈವೇದ್ಯ ಮಾಡಿ ಕಾಫಿ ಕುಡಿತೇನೆ. ಆಗ್ಬೋದಾ? ಈ ರೀತಿ ಆಗ್ಬೋದಾ? ಒಪ್ಪಲಿಕ್ಕೆ ತಯಾರಿಲ್ಲ ನಾವೇ. ಇಲ್ರಿ, ಕಾಫಿ ಎಲ್ಲ ದೇವ್ರಿಗೆ ನಾವು ನೈವೇದ್ಯ ಮಾಡಬಾರ್ದು. ಯಾಕೆ ನೈವೇದ್ಯ ಮಾಡಬಾರ್ದು? ಅದು ಒಳ್ಳೆ ಪದಾರ್ಥ ಅಲ್ಲ. ಒಳ್ಳೆ ಪದಾರ್ಥ ಅಲ್ಲ ಅಂದರೆ ಅದನ್ನು ಯಾವತ್ತೂ ದೇವರು ಇಷ್ಟಪಡೋಲ್ಲ. ದೇವ್ರು ಇಷ್ಟಪಡೋಲ್ಲ ಅಂತ ಹೇಳಿದ್ಮೇಲೆ ನಾನು ಹೇಗೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ? ಅದರಿಂದಾಗಿ ಯಾರಾದರೂ ಕಾಫಿ ಕುಡಿದು ಅದರಿಂದ ದೇವರಿಗೆ ಖುಷಿ ಆದರೆ ಸಾಕು ಅಂತ ಹೇಳಿದ್ರೆ ಖಂಡಿತ ಆಗೋಲ್ಲ. ಮತ್ತೇನು ಅಂದರೆ ಯಾವುದನ್ನು ದೇವರು ಹೇಳಿದ್ದಾನೆ, ನಮಗೆ ಶಾಸ್ತ್ರ ಅಂತಿರುವುದು ಇದಕ್ಕೋಸ್ಕರವೇ, ವೇದ ಇದಕ್ಕೋಸ್ಕರವೇ. ನೀನು ಇದನ್ನು ಮಾಡು, ಇದನ್ನು ಮಾಡಬೇಡ. ಶಾಸ್ತ್ರ ಅಂದರೆ ಅರ್ಥ ಏನು ಅಂದರೆ ಶಾಸನೆ ಮಾಡ್ತಾ ಇದೆ, ಆರ್ಡ್ರು ಮಾಡ್ತಾ ಇದೆ. ಏನಂದರೆ ಇದನ್ನು ಮಾಡು, ಇದನ್ನು ಮಾಡಬೇಡ.
ಯಾವುದನ್ನು ಮಾಡು ಅಂತ ಹೇಳ್ತಾ ಇದೆ? ಯಾವುದನ್ನು ನೀನು ಮಾಡುವುದರಿಂದಾಗಿ ದೇವರಿಗೆ ಖುಷಿಯಾಗುತ್ತೋ ಅದನ್ನು ಮಾಡು. ಇದನ್ನು ಮಾಡಬೇಡ ಅಂತ ಹೇಳ್ತದೆ. ಯಾಕಂದರೆ ಅದನ್ನು ಮಾಡಿದರೆ ದೇವರಿಗೆ ಖುಷಿಯಾಗೋಲ್ಲ. ನೋಡಿ, ಇಷ್ಟೇ ಶಾಸ್ತ್ರಗಳ ಅಭಿಪ್ರಾಯ ಇಷ್ಟೇ. ಇದನ್ನು ಮಾಡು ದೇವರಿಗೆ ಖುಷಿ ಆಗುತ್ತೆ, ಇದನ್ನು ಮಾಡಿದ್ರೆ ನಿನಗೆ ದೇವರಿಗೆ ಖುಷಿಯಾಗೋಲ್ಲ. ಅದಕ್ಕೆ ನಾವು ಮೊದಲು ತಿಳ್ಕೊಳ್ಬೇಕು ಶಾಸ್ತ್ರಗಳನ್ನು. ಶಾಸ್ತ್ರದಲ್ಲಿ ಏನು ಹೇಳಿದೆ, ನನಗೇನು ಮಾಡಬೇಕಾಗಿದೆ ಇಲ್ಲಿ ತಿಳಿದು ನಾವು ಅದನ್ನು ಆಚರಣೆ ಮಾಡಿದರೆ ದೇವರಿಗೆ ಖುಷಿಯಾಗುತ್ತೆ ಅಷ್ಟೆ. ದೇವರಿಗೆ ಯಾವುದು ಖುಷಿಯಾಗತ್ತೆ ಅಂತ ಹೇಳಿದಾನೋ ಅದನ್ನು ನಾವು ಆಚರಣೆ ಮಾಡಿದರೆ ಖುಷಿಯಾಗತ್ತೆ. ಹೌದು, ದೇವರಿಗೆ ಖುಷಿ ಯಾಕೆ ಆಗಬೇಕು? ದೇವರಿಗೆ ಖುಷಿಯಾಗಿ ಏನಾಗಬೇಕಾಗಿದೆ? ಅದಕ್ಕೆ ಹೇಳ್ತಾರೆ, ದೇವರಿಗೆ ಖುಷಿ ಆಯಿತು ಅಂತ ಹೇಳಿದರೆ ತನ್ನ ಮನೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಮುಖ್ಯವಾಗದು, ತನ್ನನ್ನು ನಮಗೆ ತೋರಿಸ್ತಾನೆ. ಆ ದೇವರು ಕಾಣಿಸಿಕೊಳ್ತಾನೆ, ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲೇ ನಮ್ಮನ್ನು ಶಾಶ್ವತವಾಗಿ ನಿರಂತರವಾಗಿ ಅಲ್ಲೇ ಇಟ್ಕೊಳ್ತಾನೆ. ಅದಕ್ಕೆ ಹೇಳ್ತಾರೆ, ನನೇಹ ಸನೇಹ ಆಯಾತಿ. ಅದಕ್ಕೆ ಮತ್ತೆ ಇಲ್ಲಿ ಮರಳಿ ಬರೋಲ್ಲ. ಯಾರು ದೇವರ ಅನುಗ್ರಹವನ್ನು ಪಡೆದ, ದೇವರ ಬಳಿಗೆ ಹೋದ, ಅವನು ಮತ್ತೆ ಇಲ್ಲಿ ಬರೋಲ್ಲ. ಅವನು ಅಂದರೆ ಇಲ್ಲಿ ಬರೋಲ್ಲ ಅಂತ ಹೇಳಿದ್ರೆ ಈ ಸಾವಿಗೆ ಮತ್ತೆ ಸಿಲುಕುವುದಿಲ್ಲ, ಈ ಮುಪ್ಪಿಗೆ ಸಿಲುಕಿ ಒದ್ದಾಡುವುದಿಲ್ಲ. ಅವನು ಪರಂಪರಾತ್ಮ ಪ್ರಯಾತಿ ಮಾರ್ಗೇಣ, ಆ ಭಗವಂತನ ಮಾರ್ಗದಲ್ಲಿ ಹೋಗ್ತಾನೆ. ಅದೇ ದೇವರ ಬಳಿಗೆ ಹೋಗಲಿಕ್ಕೆ 2 ಮಾರ್ಗಗಳಿದೆ. ಆ ಮಾರ್ಗಗಳಲ್ಲಿ ಇವನು ಹೋಗಿ ಆ ದೇವರ ಲೋಕವನ್ನು ತಾನು ಸೇರಿಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ನಿಹಂತಿ ಮಾರ್ಗಾನ್ ಅಂತ ಹೇಳ್ತಾನೆ. ಇಲ್ಲಿ ಯಾವುದ್ಯಾವುದು ಆಸೆ ಆಕಾಂಕ್ಷೆಗಳಿಗೆ ಕಾರಣವಾದ ಮಾರ್ಗಗಳಿದೆ ಅಂತ ಹೇಳಿದ್ರೆ ಇಲ್ಲೂ ನಮಗೆ ಬೇಕಾದಷ್ಟು ಮಾರ್ಗ ಇದೆ. ಯಾವುದು ಅಂದರೆ ಆಸೆ ಹುಟ್ಟಿಸೋದು. ನಮಗೆ ಈ ಲೋಕದಲ್ಲಿ ಆಸೆಯನ್ನು ಹುಟ್ಟಿಸಿ ಇಲ್ಲೇ ನಮ್ಮನ್ನು ಸಿಕ್ಸಾಸ್ಕೊಳ್ಳಿಕ್ಕೆ ಬೇಕಾದಷ್ಟಿದೆ ದಾರಿಗಳು. ಆ ಎಲ್ಲ ದಾರಿಗಳನ್ನು ಕೊಂದು ಹಾಕ್ತಾನಂತೆ. ಅಂದರೆ ಅದು ಯಾವುದನ್ನು ಇಚ್ಛೆ ಪಡೋಲ್ಲ ಅವನು. ನಿಮಗೆ ಎಲ್ಲಿವರೆಗೆ ಅಂದರೆ ಅವನಿಗೆ ಯಾರ್ಯಾದರೂ ಕೋಟಿ ರೂಪಾಯಿ ಕೊಡ್ತೇನೆ ನಿನಗೆ ಅಂತ ಹೇಳಿದ್ರೆ ಅವನು ಇಷ್ಟಪಡೋಲ್ಲ. ಅವನು ಬೇಡ ನನಗೆ ಅಂತ. ಯಾಕಂದರೆ ಇದು ದೇವರಿಂದ ದೂರ ಮಾಡ್ತದೆ ಅಂತಾಗಿದ್ದರೆ ನನಗೆ ಬೇಡ. ಬೇರೆ ಯಾವುದೇ ಇರಲಿ, ನಮ್ಮನ್ನು ಯಾವುದು ದೇವರಿಂದ ದೂರ ಮಾಡ್ತದೆ ಅದನ್ನು ಯಾವತ್ತೂ ಅವನು ಇಷ್ಟಪಡೋಲ್ಲ. ಅಂದರೆ ಸಕಾಮ, ಕಾಮದಿಂದ ಆಸೆಯಿಂದ ಕೂಡಿದ್ದು ಎಲ್ಲ ಬಿಡ್ತಾನವನು. ಒಂದೇ ಆಸೆ ಇಟ್ಕೊಳ್ತಾನೆ, ನನಗೆ ದೇವರು ಬೇಕು, ಅದಕ್ಕೆ ದೇವರ ಬಳಿಗೆ ಹೋಗಲೇಬೇಕು, ಅದನ್ನು ಮಾತ್ರ ಅವನು ಆಚರಿಸ್ತಾನೆ. ಇದರಿಂದಾಗಿ ವೇದದಲ್ಲಿ ಯಾವುದೇ ಗೊಂದಲ ಇಲ್ಲ, ಅರ್ಥ ಮಾಡಿಕೊಳ್ಳುವವರಲ್ಲಿ ಗೊಂದಲ ಅಷ್ಟೇ. ಇದನ್ನು ಸ್ಪಷ್ಟವಾಗಿ ತಿಳಿಸಿದ. ಇದಕ್ಕೆ ಉತ್ತರ ಸಿಕ್ತು. ಇನ್ನೊಂದು ಉತ್ತರ, ಇನ್ನೊಂದು ಪ್ರಶ್ನೆ ಧೃತರಾಷ್ಟ್ರನದ್ದು. ಇವೆಲ್ಲ ಏನಂದರೆ ಮಹಾಭಾರತ ನಮಗೆ ಕೊಡುವಂತಹ ತುಂಬ ಸೂಕ್ಷ್ಮವಾದ ವಿಷಯಗಳು. ಏನು ಅಂತ ಹೇಳಿದರೆ, ಕೋಸೋ ನಯುಂಕ್ತೆ ತಮಜಂ ಪುರಾಣಂ ಸಚೇದಿದಂ ಸರ್ವಮನುಕ್ರಮೇತ ಕಿಂವಾಸ್ಯ ಕಾರ್ಯಂ ಅಥವಾ ಸುಖಂಚ ತನ್ಮೇ ವಿದ್ವನ್ ಬ್ರೂಹಿ ಸರ್ವಂ ಯಥಾವತ್. ಅಲ್ರಿ, ಇವಾಗ ದೇವರು 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 ಅಂತ ಹೇಳ್ತಾ ಇದ್ದೇವಲ್ವ. ಆ ದೇವರು ನಾಶ ಇಲ್ಲದೆ ಇರುವವನು, ಹುಟ್ಟಿಲ್ಲದೆ ಇರುವವನು, ಯಾವತ್ತೂ ಇರುವವನು, ಈ ರೀತಿ ಎಲ್ಲ ಹೇಳ್ತಾ ಇದ್ದೇವಲ್ವ. ಆ ದೇವರನ್ನು ನಾವು ಯಾವ ದೇವರು ಇಡೀ ಜಗತ್ತನ್ನು ಸೃಷ್ಟಿಸಿದ್ದಾನೆ, ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತೆಲ್ಲ ಹೇಳ್ತಾ ಇದ್ದೇವೆ. ಅಂಥ ದೇವರು, ಅವನನ್ನು ಯಾರು ನಿಯಂತ್ರಣ ಮಾಡ್ತಾ ಇದ್ದಾರೆ? ಆ ದೇವರನ್ನು ನಿಯಂತ್ರಣ ಮಾಡ್ತಾ ಇರುವವರು ಯಾರು? ನಾರಾಯಣ, ಕೃಷ್ಣ ಅಂತ ಹೇಳಿದ್ರೆ ಅವನನ್ನು ದೇವರು ಅಂತ ಹೇಳಿದ್ರು. ಆ ದೇವರನ್ನು ನಿಯಂತ್ರಣ ಮಾಡ್ತಾ ಇರುವವರು ಯಾರು? ಇಲ್ಲ, ಯಾರೂ ಇಲ್ಲ. ಆ ದೇವರನ್ನು ನಿಯಂತ್ರಣ ಮಾಡ್ತಾ ಇರೋರು ಯಾರೂ ಇಲ್ಲ. ಮತ್ತು ಅವನು ಎಲ್ಲರನ್ನು ಮೀರಿ ನಿಂತಿದ್ದಾನೆ. ಅವನು ಹೇಗೆ ಎಲ್ಲರನ್ನು ಮೀರಿ ನಿಂತಿದ್ದಾನೆ? ಆ ದೇವರು ಎಲ್ಲರನ್ನು ಮೀರಿ ನಿಂತಿದ್ದಾನೆ ಅಂದರೆ ಹೇಗೆ ನಿಂತಿದ್ದಾನೆ? ಅವನಿಗೆ ಯಾಕೆ ಯಾರು ನಿಯಂತ್ರಕರಿಲ್ಲ? ದೇವರಿಗೆ ಇಲ್ಲ, ಅವನಿಗೆ ಯಾರೂ ಇಲ್ಲ, ಅವನು ಸ್ವತಂತ್ರನಾಗಿದ್ದಾನೆ ಅಂತ ಹೇಳಿದರೆ ಕಿಂವಾಸ್ಯ ಕಾರ್ಯಂ ಅಥವಾ ಸುಖಂಚ. ಹಾಗಿದ್ದರೆ ಆ ದೇವರು ಏನು ಯಾರು ಕೇಳೋರು ಹೇಳೋರಿಲ್ಲ ತಾನೆ ಅವನಿಗೆ. ಅವನ ಪಾಡಿಗೆ ಅವನು ಸ್ವತಂತ್ರನಾಗಿರುವವನು. ಹಾಗಿದ್ರೆ ಈ ಸೃಷ್ಟಿ ಯಾಕೆ ಮಾಡಬೇಕು? ಅವನು ಈ ಜಗತ್ತನ್ನು ಯಾಕೆ ಸೃಷ್ಟಿ ಮಾಡಬೇಕು? ನಮ್ಮನ್ನೆಲ್ಲ ಯಾಕೆ ಸೃಷ್ಟಿ ಮಾಡಬೇಕು ದೇವರು? ಅವನಿಗೇನು ಲಾಭ ಇದೆ? ದೇವರಿಗೆ ಏನು ಸುಖ ಇದೆ ಇದರಲ್ಲಿ? ಯಾಕೆಂದರೆ ನಾವು ಲೋಕದಲ್ಲಿ ನೋಡಿದ್ದೇವೆ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಅಂದರೆ ಅದರಿಂದ ಅವನಿಗೆ ಏನೊಂದು ಪ್ರಯೋಜನ ಇದ್ದೇ ಇದೆ. ಎಲ್ಲಿವರೆಗೆ ಅಂದರೆ ಸಂಸ್ಕೃತದಲ್ಲೊಂದು ಮಾತು, ಪ್ರಯೋಜನಂ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ. ಒಬ್ಬ ದೊಡ್ಡ ಶಿಖಾಮಣಿಯು ಕೂಡ ಏನಾದರೂ ಮಾಡ್ತಾನೆ ಅಂದರೆ ಅದರಿಂದ ಅವನಿಗೇನೋ ಲಾಭ ಇದ್ದೇ ಇರ್ತದೆ. ನಿಮಗೇನು ಬೇಡ, ಒಂದು ಹುಚ್ಚ ಮಳೆಯಲ್ಲಿ ಕುಣಿತಾ ಇರ್ತಾನೆ, ಮಳೆ ಬಂದಾಗ ಕುಣಿತಾ ಇರ್ತಾನೆ ಹುಚ್ಚ. ಅವನಿಗೆ ತಲೆ ಸರಿ ಇಲ್ಲ, ಅವನು ಯಾಕೆ ಕುಣಿತಾ ಇದ್ದಾನೆ ಅಂದರೆ ಖುಷಿ ಆಗ್ತಾ ಇದೆ, ಅದಕ್ಕೆ ಕುಣಿತಾ ಇದ್ದಾನೆ. ಅಂದರೆ ನೋಡಿ, ಹುಚ್ಚ ಮಳೆಯಲ್ಲಿ ಯಾಕೆ ಕುಣಿತಾ ಇದ್ದಾನೆ ಅಂದರೆ ಕುಣಿಯುವುದರಿಂದ ಖುಷಿ ಆಗ್ತಾ ಇದೆ, ಅಂದರೆ ಖುಷಿ ಎಂಬ ಲಾಭ ಇದೆ, ಅದಕ್ಕೆ ಕುಣಿತಾ ಇದ್ದಾನೆ. ಇಲ್ಲದಿದ್ರೆ ಮಾಡಲಿಕ್ಕೆ ಹೋಗಲ್ಲ ಅವನು. ಒಂದೊಮ್ಮೆ ಅವನಿಗೆ ಕುಣಿದಾಗ ಖುಷಿ ಆಗಲ್ವಾ, ಕುಣಿಲಿಕ್ಕೆ ಹೋಗಲ್ಲ.
ಅದರಿಂದಾಗಿ ಯಾವನೇ ಒಬ್ಬನು ಇಲ್ಲಿ ಏನಾದರೂ ಮಾಡ್ತಾನೆ ಅಂದರೆ ಅದರಿಂದ ಒಂದು ಪ್ರಯೋಜನ ಇದ್ದೇ ಇದೆ, ಲಾಭ ಇದ್ದೇ ಇದೆ. ನಾವಿದನ್ನು ಲೋಕದಲ್ಲಿ ನೋಡಿದ್ದೇವೆ. ಪ್ರತಿಯೊಬ್ಬರು ಇವಾಗ ತಾಯಿಯೇ ಇರಬಹುದು, ತಾಯಿಯೇ 9 ತಿಂಗಳು ಮಗುವನ್ನೇ ಯಾಕೆ ಹೆರ್ತಾಳೆ? ನೀವೇನು ಪ್ರಯೋಜನ ಇಲ್ಲ ಅಂತಾನೆ, ಅಮ್ಮನಿಗೇನು ಲಾಭ ಇಲ್ಲ ಅಂತ. ಇಲ್ಲ, ನನ್ನ ಮಗು ಅಂತ ಹೇಳ್ಕೊಂಡು ತಿರುಗ್ಬೋದಲ್ವ? ನನ್ನ ಮಗು ಇದು, ನಾನು ಹೆತ್ತ ಮಗು, ನಾನು ಬಂಜೆ ಅಲ್ಲ, ನಾನು ಹೆರಬಲ್ಲೆ, ನಾಳೆ ಇವು ನನ್ನನ್ನು ಸಾಕ್ತಾನೆ, ನನಗೆ ಕೀರ್ತಿ ತಂದು ಕೊಡ್ತಾನೆ. ಇವೆಲ್ಲ ಇರ್ತದೆ ಒಳಗಿನಿಂದ ಆಸೆ ಆಕಾಂಕ್ಷೆಗಳು. ಹಾಗಿದ್ರೆ ದೇವರಿಗೇನು ಆಸೆ ಇರಲೇಬೇಕಲ್ವ? ಇಲ್ದಿದ್ರೆ ದೇವರು ಯಾಕ್ರಿ ಮಾಡ್ತಾನೆ? ಸುಮ್ಮನೆ ಮಾಡ್ತಾನಾ? ಏನೋ ಆಸೆ ಆಕಾಂಕ್ಷೆಗಳಿರಬೇಕಲ್ವ? ಏನೋ ಸುಖ ಇರಬೇಕಲ್ವ ದೇವರಿಗೆ? ಅಥವಾ ಬೇರೆ ಯಾರೋ ಆರ್ಡ್ರ್ ಮಾಡಿರ್ಬೋದಲ್ವ ದೇವರಿಗೆ, ಮಾಡು ನೀನು ಸೃಷ್ಟಿ ಮಾಡು ಅಂತ ಹೀಗೆ. ಅಥವಾ ದೇವರಿಗೆ ಖುಷಿ ಇಲ್ಲ ಪಾಪ, ಅದಕ್ಕೋಸ್ಕರ ಖುಷಿಗೋಸ್ಕರ ತಾನಿಲ್ಲಿ ಸೃಷ್ಟಿ ಮಾಡಿ ಇಲ್ಲಿರುವ ಜನ ಎಲ್ಲ ತನ್ನನ್ನು ಭಜನೆ ಮಾಡ್ತಾಯಿದ್ರೆ, ಸ್ತೋತ್ರ ಮಾಡ್ತಾಯಿದ್ರೆ, ತನಗೆ ನೈವೇದ್ಯ ಮಾಡ್ತಾಯಿದ್ರೆ ಅದನ್ನು ನೋಡಿ ಖುಷಿ ಪಡ್ತಾನೇನೋ? ಈ ರೀತಿ ಯಾಕೆ ಇರಬಾರ್ದು? ನೋಡಿ, ಈ ಎಲ್ಲ ಪ್ರಶ್ನೆಗಳು ಧೃತರಾಷ್ಟ್ರ ಸನತ್ಸುಜಾತರ ಬಳಿ ಕೇಳ್ತಾನೆ. ಅವನಿಗೆ ಉತ್ತರ ಗೊತ್ತಿಲ್ಲ ಅಂತಲ್ಲ, ಆದರೆ ಇದು ಜಗತ್ತಿಗೆ ಗೊತ್ತಾಗಬೇಕು, ಸನತ್ಸುಜಾತರ ಬಾಯಿಯಿಂದ ಬರಬೇಕು. ಅದಕ್ಕೆ ಸನತ್ಸುಜಾತರು ತಾವು ಉತ್ತರವನ್ನು ಕೊಡ್ತಾರೆ. ಅಯಂ ಮಹಾನತ್ರ ಬಿಭೇದ ಯೋಗ್ಯ ಹ್ಯನಾದಿಯೋಗೇನ ಭವಂತಿ ನಿತ್ಯಾಹ. ನೋಡಪ್ಪ, ದೇವರು ನಮ್ಮಂತಲ್ಲ. ನಾವು ದೇವರ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ದೃಷ್ಟಿಕೋನವನ್ನು ಇಟ್ಕೊಂಡು ಮಾತಾಡೋದಲ್ಲ. ಅಯಂ ಮಹಾನ್, ಅವನು ನಮ್ಮೆಲ್ಲರನ್ನು ಮೀರಿ ನಿಂತವನು. ಅದಕ್ಕೋಸ್ಕರ ದೇವರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಬೇರೆ ರೀತಿಯಿಂದ ಮಾತಾಡಬೇಕಾದದ್ದು. ಅದಕ್ಕೆ ಹೇಳ್ತಾರೆ ಬಿಭೇದ ಯೋಗೈಹಿ. ಆ ದೇವರು ಇಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸೃಷ್ಟಿ ಮುಂತಾದವುಗಳನ್ನು ಮಾಡ್ತಾನೆ. ದೇವರು ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಯೋಗ ಅಂತ ಹೇಳಿದ್ರೆ ಏನಿದ್ರೆ ಇಲ್ಲಿ ಲೀಲೆಯಿಂದ ಮಾಡ್ತಾನೆ. ಅಂದರೆ ದೇವರಿಗೆ ಇದನ್ನು ಮಾಡೋದ್ರಿಂದ ಖುಷಿ ಉಂಟಾ? ಮತ್ತು ಯಾಕೆ ಮಾಡ್ತಾನೆ? ಇವೆಲ್ಲ ಬರ್ತದಲ್ವ. ದೇವರು ಖುಷಿಗಾಗಿ ಇಲ್ಲಿ ಮಾಡೋದಲ್ಲ. ಅಯ್ಯೋ ನನಗೆ ಖುಷಿ ಇಲ್ಲ. ಯಾವ ರೀತಿ ಇವಾಗ ಮಕ್ಕಳು ಆಟ ಆಡ್ತಾರಲ್ವ, ಮಕ್ಕಳು ಆಟ ಆಡೋದು ಯಾಕಂತ ಹೇಳಿದ್ರೆ ನಮಗೆ ಇವಾಗ ಖುಷಿ ಇಲ್ಲ, ಅಯ್ಯೋ ಬೇಜಾರಾಗ್ತಾಯಿದೆ, ಬೋರ್ ಆಗ್ತಾಯಿದೆ, ಹೋಗೋಣ ಬಾ ಕ್ರಿಕೆಟ್ ಆಡೋಣ. ಯಾಕಂತ ಹೇಳಿದ್ರೆ ಕ್ರಿಕೆಟ್ ಆಡಿದರೆ ನಮ್ಮ ಬೋರು ಪರಿಹಾರ ಆಗ್ತದೆ. ಅಂದರೆ ಬೋರ್ ಅಂತ ಹೇಳಿದ್ರೆ ದುಃಖ ಆಗ್ತಾಯಿದೆ, ಬೇಜಾರಾಗ್ತಾಯಿದೆ, ಮತ್ತೆ ನಮಗೆ ಖುಷಿ ಸಿಗತ್ತೆ. ಈ ರೀತಿ ದೇವರು ಆ ರೀತಿ ಮಾಡ್ತಾಯಿದ್ದಾನ? ಹಾಗೆ ಮಾಡ್ತಾ ಇಲ್ಲ ದೇವರು. ಮತ್ತೇನು ಅಂದರೆ ಖುಷಿ ಆಗಿ ಮಾಡ್ತಾ ಇದ್ದಾನೆ ದೇವರು. ನೋಡಿ, ದೇವರು ಮಾಡ್ತಾ ಇರೋದು ಖುಷಿಗಾಗಿ ಅಲ್ಲ, ಖುಷಿಗಾಗಿ ಮಾಡ್ತಾ ಇರೋದಲ್ಲ, ಖುಷಿಯಾಗಿ ಮಾಡ್ತಾ ಇರೋದು ದೇವರು. ಯಾವ ರೀತಿ ಅಂತ ಹೇಳಿದ್ರೆ, ಯಾರೊಬ್ಬರು ಬಂದು ನನಗೊಂದು ಇಷ್ಟು ಕೊಟ್ಟರು, ಏನೋ ದುಡ್ಡು ಇದನ್ನು ಕೊಟ್ಟರು. ಅಲ್ಲ, ನೀವು ಯಾಕೆ ಕೊಡ್ತಾ ಇದ್ದೀರಿ ನೀವು? ನಿಮ್ಮನ್ನು ಕಂಡು ಖುಷಿ ಆಯಿತು, ಅದಕ್ಕೆ. ಅಥವಾ ಬಂದರು ಮಾತಾಡಿಸಿದರು, ಯಾಕೆ ನಿಮಗೇನು ಅಂದರೆ ನಿಮ್ಮನ್ನು ಕಂಡು ಖುಷಿ ಆಯಿತು, ಅದಕ್ಕೆ ಮಾತಾಡ್ತಾ ಇದ್ದಾನೆ. ಅಂದರೆ ಅವ್ರು ಮಾತಾಡೋದು ಯಾಕಂದರೆ ಖುಷಿಯಾಗಿ ಮಾತಾಡ್ತಾ ಇರೋದು ಹೊರದು ಖುಷಿಗಾಗಿ ಮಾತಾಡ್ತಾ ಇರೋದಲ್ಲ. ಅಂದರೆ ಖುಷಿಗಾಗಿ ಮಾತಾಡೋದು ಯಾಕಂತ ಹೇಳಿದ್ರೆ, ನಾನು ನನ್ನ ಪಾಡಿ ಕೂತೇ ಇದ್ದೆ, ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಬೋರ್ ಆಗ್ತಾಯಿದ್ದೆ, ಟೈಮ್ ಪಾಸ್ ಆಗ್ತಾಯಿಲ್ಲ. ಅವಾಗ ಎದುರವ್ರು ಇಲ್ದವ್ರ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡೋದು. ಎಲ್ಲಿಂದ ಬಂದಿರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವೆಷ್ಟು ಜನ, ಹಾಗೆ ಹೀಗೆ. ಇದು ಯಾಕಂತ ಹೇಳಿದ್ರೆ ಟೈಮ್ ಪಾಸ್ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಅಂದರೆ ಇದು ಖುಷಿಗಾಗಿ ಮಾಡ್ತಾ ಇರೋದು. ಆದರೆ ಖುಷಿಯಾಗಿ ಮಾಡೋದು ಹೀಗಲ್ಲ. ಖುಷಿ ಆಯಿತು ಅಂತ ಹೇಳಿದ್ರೆ ಬಂದು ಎಲ್ಲಿದ್ದೀರಿ, ಏನು ಕತೆ ಹಾಗೆ ಕೇಳೋಲ್ಲ. ಮತ್ತು ಖುಷಿ ಆದಾಗ ನಮ್ಮ ಮಾತು ಏನಿರ್ತದೆ ಅಂತ ಹೇಳಿದ್ರೆ ಆ ಕೂಡಲೇ ಬಂದು ನಿಮ್ಮನ್ನು ತಂದುಕೊಂಡು ಖುಷಿ ಆಯಿತು, ತಗೊಳ್ಳಿ ಇದನ್ನು ನಿಮ್ಗೆ. ಅಲ್ಲ, ಯಾಕೆ ನನಗೆ ಯಾಕೆ ಕೊಡ್ತಾಯಿದ್ದೆ? ಖುಷಿಯಿಂದ ಕೊಡ್ತಾ ಇದ್ದೆ ನಾನು. ಇದು ದೇವರದ ಆ ರೀತಿ. ದೇವರು ಖುಷಿಯಾಗಿ ಮಾಡ್ತಾ ಇರೋದು, ಖುಷಿ ಹೆಚ್ಚಿ ಮಾಡ್ತಾ ಇದ್ದಾನೆ ದೇವರು. ಖುಷಿ ಹೆಚ್ಚು ಅಂದರೆ ದೇವ್ರಿಗೆ ಹೆಚ್ಚಾಗೋದು ಅಂತಲೇ ಇಲ್ಲ, ಯಾವಾಗಲೂ ಹೆಚ್ಚಿದ ಖುಷಿಯವನೇ ದೇವರು. ಅದಕ್ಕೋಸ್ಕರ ಮಾಡ್ತಾ ಇದ್ದಾನೆ ದೇವರು ಪ್ರತಿಯೊಂದನ್ನು. ಹೇಗಂದರೆ ಬಿಭೇದ ಅಂತ ಹೇಳ್ತಾರೆ. ದೇವರು ಇಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ. ಹೇಗಂದರೆ ಸುಸಜ್ಜಿತವಾದ ಸೃಷ್ಟಿ. ದೇವರ ಸೃಷ್ಟಿಯಲ್ಲಿ ಯಾವತ್ತೂ ಅವ್ಯವಸ್ಥೆ ಅನ್ನೋದಿಲ್ವೇ ಇಲ್ಲ, ಫಾಲ್ಟ್ ಅನ್ನೋದಿಲ್ವೇ ಇಲ್ಲ. ಕರೆಕ್ಟಾಗಿ ಸೃಷ್ಟಿ ಮಾಡ್ತಾನೆ. ಅದು ಹೇಗಿರ್ತದೆ ಅಂತ ನಮಗೆ ಗೊತ್ತಾಗುವುದು ಭೇದ ಅಂತ ಹೇಳಿದ್ರೆ, ಪಂಚಭೇದದಿಂದ ಕೂಡಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ದೇವರು. ಅಂದರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್. ಜೀವ ನೀವು ಯಾವುದೇ ಒಂದು ಜೀವನ ನೋಡಿ, ಒಬ್ಬ ಜೀವ ಇದ್ದಾಗಿ ಇನ್ನೊಬ್ಬ ಜೀವ ಇಲ್ಲ.
ಪ್ರತಿಯೊಬ್ಬರ ಜೀವರು ಭಿನ್ನ 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 ಬೇರೆ 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 ಬೇರೆ. ಇದರಿಂದಲೇ ನಮಗೆ ಗೊತ್ತಾಗತ್ತೆ ದೇವರು ಎಷ್ಟು ಖುಷಿಯಿಂದ ಮಾಡ್ತಾ ಇದ್ದಾನೆ ಅಂತ. ಯಾಕೆ ಅಂತ ಹೇಳಿದ್ರೆ ಖುಷಿಯಿಂದ ಮಾಡದೇ ಇದ್ದರೆ ಇಷ್ಟು ಡಿಫರೆನ್ಸ್ ಇರೋಲ್ಲ. ನೋಡಿ, ಯಾವತ್ತು ಯಾರು ಹವ್ಯಾಸಿ ಕಲಾವಿದ ಇದ್ದಾನೆ, ಹವ್ಯಾಸಿ ಕಲಾವಿದನಿಗೂ ಯಾರು ಹೊಟ್ಟೆಪಾಡಿಗಾಗಿ ಕಲಾವಿದನಿದ್ದಾನೆ ಅವನಿಗೂ ವ್ಯತ್ಯಾಸ ಇರ್ತದೆ. ಯಾಕಂದರೆ ಯಾರು ಹೊಟ್ಟೆಪಾಡಿಗಾಗಿ ಚಿತ್ರವನ್ನು ಬರಿತಾ ಇದ್ದಾನೆ ಅಂದರೆ ಕಮರ್ಷಿಯಲ್ ಆರ್ಟಿಸ್ಟ್, ಅವನೇನು ಅಂತ ಹೇಳಿದರೆ ಇವಾಗ ಒಂದೇ ರೀತಿಯಾದ 10 ಚಿತ್ರ ಬೇಕಾದರೂ ಬರೆದು ಕೊಡ್ತಾನೆ. ಯಾಕಂತ ಹೇಳಿದ್ರೆ ದುಡ್ಡು ಬರ್ತದೆ ಅಂತಾದರೆ, ದುಡ್ಡು ಬರ್ತದೆ ಅಂತಾದರೆ ಅದೇ ಚಿತ್ರವನ್ನು, ಯಾಕಂದರೆ ಈ ಚಿತ್ರಕ್ಕೆ ತುಂಬ ಡಿಮಾಂಡ್ ಇದೆ ಅಂತ, ಈ ಚಿತ್ರಕ್ಕೆ ತುಂಬ ಡಿಮಾಂಡ್ ಇದೆ, ಈ ಚಿತ್ರ ನಾನು ಎಷ್ಟು ಸಲ ಬರೆದರೂ ಕೂಡ ಅದನ್ನು ತೊಗೊಳ್ತಾರೆ ಅಂತ ಹೇಳಿ ಅದನ್ನೇ ಚಿತ್ರವನ್ನೇ 1000 ಸಲ ಬರಿತಾ ಇರ್ತಾನೆ. ಆದರೆ ಹವ್ಯಾಸಿ ಕಲಾವಿದ ಹಾಗಲ್ಲ. ಅವನೆಂದರೆ ಒಂದು ಚಿತ್ರವನ್ನು ಬಿಡಿಸಿದ, ಇನ್ನೊಂದು ಚಿತ್ರ ಬಿಡಿಸ್ತೇನೆ ಬೇರೆದು, ಯಾಕಂದರೆ ಇದನ್ನು ಬಿಡಿಸಿ ಆಯ್ತಲ್ವ. ಅವನಿಗೇನು ಅಂತ ಹೇಳಿದ್ರೆ ಇದನ್ನು ಯಾರು ತೊಗೊಳ್ತಾರೆ ಅಂತಿಲ್ಲ, ಇದನ್ನು ಯಾರು ನೋಡ್ತಾರೆ ಅಂತಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಅವನಿಗೆ ಅದರಲ್ಲಿ ಇಂಟ್ರೆಸ್ಟು, ಆ ಚಿತ್ರ ಬರೆಯುವುದರಲ್ಲಿ ಇಂಟ್ರೆಸ್ಟ್ ಆದ್ದರಿಂದ ಅದನ್ನು ಬರೆದ, ಅದಾದಮೇಲೆ ಇನ್ನೊಂದು ಚಿತ್ರ ಬರೆದ, ಅದಾದಮೇಲೆ ಇನ್ನೊಂದು ಚಿತ್ರ ಬರೆದ, ಅದಾದಮೇಲೆ ಇನ್ನೊಂದು ಚಿತ್ರ ಬರೆದ. ಯಾಕ್ರಿ ನೀವು ಇಷ್ಟು ಚಿತ್ರ ಬರ್ತಾ ಇದ್ದೀರಿ ಅಂದರೆ ಅದು ನನ್ನ ಹಾಬಿ, ಅವನು ಹೇಳೋದೈತೆ ಇದು ನನ್ನ ಹವ್ಯಾಸ, ನನ್ನ ಖುಷಿಗೋಸ್ಕರ ಬರೀತಾ ಇದ್ದೆ ನಾನು, ಇನ್ನೊಬ್ಬರಿಗೋಸ್ಕರ ನನಗೆ ಖುಷಿ ಆಗುತ್ತೆ, ನನಗೆ ಈ ರೀತಿ ಬೇರೆ ಬೇರೆ ಬರೆಯೋದ್ರಿಂದ ಖುಷಿ ಆಗುತ್ತೆ, ಅದಕ್ಕೆ ನಾನು ಬರಿತಾ ಇದ್ದೇನೆ, ಖುಷಿಯಾಗಿ ಬರಿತಾ ಇದ್ದೇನೆ ನಾನು. ನೋಡಿ, ಈ ರೀತಿ ಭಗವಂತ ಹಾಗೇನೆ ಇಲ್ಲಿ ಪ್ರತಿಯೊಬ್ಬರ ಜೀವರನ್ನು ಭಿನ್ನ 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 ಭಿನ್ನವಾಗಿ ಬೇರೆ 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 ಒಬ್ಬರಿದ್ದಾಗ ಒಬ್ಬರಿಲ್ಲ. ಯಾಕಂತ ಹೇಳಿದ್ರೆ ದೇವರು ಖುಷಿಯಿಂದ ಮಾಡ್ತಾ ಇರೋದ್ರಿಂದಾಗಿ. ಒಂದೊಮ್ಮೆ ಕಮರ್ಷಿಯಲ್ ಆರ್ಟಿಸ್ಟು ದೇವರಾಗಿದ್ದ ಅಂದರೆ ಎಲ್ಲ ಜೀವರನ್ನು ಒಂದೇ ರೀತಿ ಮಾಡಿಬಿಡ್ತಾ ಇದ್ದ, ಎಲ್ಲರೂ ಒಂದೇ ರೀತಿ. ಯಾವ ರೀತಿ ಒಂದೇ ಫ್ಯಾಕ್ಟ್ರಿಯಿಂದ ಪ್ರಾಡಕ್ಟ್ ಬರ್ತದಲ್ವ, ಎಲ್ಲ ಪ್ರಾಡಕ್ಟು ಒಂದೇ ರೀತಿ, ಆ ರೀತಿ ದೇವರು ಜೀವರನ್ನು ಮಾಡಿಬಿಡ್ತಾ ಇದ್ದ. ಹಾಗಿಲ್ಲ ನೋಡಿ, ಅದಕ್ಕೆ ಕೆಲವರು ಒಳ್ಳೆಯವರು, ಕೆಲವರು ಕೆಟ್ಟವರು, ಕೆಲವರು ಮಧ್ಯಮರು, ಈ ರೀತಿ ಎಲ್ಲ ದೇವರು ಅವರಿಗೆ ದೇಹ ಕೊಟ್ಟು ಎಲ್ಲ ಮಾಡ್ತಾನೆ. ಈ ರೀತಿ ಪ್ರತಿಯೊಂದು ಭಿನ್ನ ಭಿನ್ನ. ಇನ್ನು ಜಡ ಪದಾರ್ಥಗಳನ್ನು ನೋಡಿ, ಜಡ ಪದಾರ್ಥದಲ್ಲಿಯೂ ಕೂಡ ಒಂದಿದ್ದಾಗ ಒಂದಿರೋಲ್ಲ, ವ್ಯತ್ಯಾಸ ನಿಮಗೆ ಎಲ್ಲಿವರೆಗೆ ಅಂದರೆ ಒಂದೇ ಮರದಲ್ಲಿ, ಇವಾಗೊಂದು ಮಾವಿನ ಮರದಲ್ಲಿ ಎಲೆಗಳಿದ್ದಾವೆ, ಎಲ್ಲ ಮಾವಿನೆಲೆಯು ಒಂದೇ ರೀತಿ ಅಂತ ಹೇಳ್ತೇವೆ. ಅದೇ ಒಂದೇ ರೀತಿ ಏನು ನೋಡಿ, ಒಂದು ಉದ್ದ ಇರ್ತದೆ, ಒಂದು ಗಿಡ್ಡ ಇರ್ತದೆ, ಒಂದು ವಕ್ರ ಇರ್ತದೆ, ಒಂದು ಸರಿ ಇರ್ತದೆ, ಎಷ್ಟು ವ್ಯತ್ಯಾಸ ಇದೆ. ಒಂದು ಎಲೆ ಇದ್ದಾಗ ಒಂದು ಎಲೆ ಇರೋಲ್ಲ, ಒಂದು ಮರದಲ್ಲಿ ಲಕ್ಷಗಟ್ಟಲೆ ಎಲೆ ಇದ್ದರೂ ಒಂದು ಎಲೆ ಇದ್ದಾಗ ಇನ್ನೊಂದು ಎಲೆ ಇರೋಲ್ಲ. ಅಂದರೆ ನೋಡಿ, ಈ ಸೂಕ್ಷ್ಮವನ್ನು ನಾವು ಗಮನಿಸ್ಲಿಕ್ಕೆ ಹೋಗೋಲ್ಲ. ಹೀಗೆ ಈ ಜಗತ್ತು ಬಹುಚಿತ್ರ ಜಗತ್ ಬಹುಧಾ ಕಾರಣಾತ್, ಬಹಳ ವಿಚಿತ್ರವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಇಷ್ಟು ವೆರೈಟಿಗಳಿರುವುದರಿಂದಲೇ. ಈ ವೆರೈಟಿ ದೇವರು ಬೇಕು ಅಂದನ್ನು ಸೃಷ್ಟಿ ಮಾಡಿದ್ದು. ಆ ವೆರೈಟಿ ನೋಡಿ ಜಡ ವಸ್ತುವಿನಲ್ಲಿದೆ, ಆ ವೆರೈಟಿ ಜೀವನಲ್ಲಿದೆ. ಅಂದರೆ ಜೀವರಿಗೆ ಭಿನ್ನ ಭೇದ, ಜಡಕ್ಕೆ ಭಿನ್ನ. ಇನ್ನು ಜಡ ಬೇರೆ, ಜೀವ ಬೇರೆ. ಜಡ ಜೀವ ಒಂದೇ ಅಲ್ವಲ್ಲ, ಇವಾಗ ನಾನು ಕಂಬ ಒಂದೇ ಅಲ್ವಲ್ಲ. ಅಷ್ಟು ಮಾತ್ರ ಅಲ್ಲ, ಜಡ ಪರಮಾತ್ಮ ಬೇರೆ, ಜೀವ ಪರಮಾತ್ಮ ಬೇರೆ, ದೇವರು ನಮಗಿಂತ ಬೇರೆಯೇ, ದೇವರು ಜಡಕ್ಕಿಂತ ಬೇರೆಯೇ. ಈ ರೀತಿ ಈ ಎಲ್ಲ ಭಿನ್ನ ಭಿನ್ನ ಅದಕ್ಕಿಂತ ಪ್ರಪಂಚ ಅಂತ ಹೇಳೋದು. 5 ಇದು ಕೂತಿದೆ ಇಲ್ಲಿ, ಪಂಚಭೇದಗಳು ಕೂತಿದೆ, ಅದಕ್ಕಿಂತ ಪ್ರಪಂಚ ಅಂತ ಕರೆಯೋದು. ಇಂಥ ಪ್ರಪಂಚವನ್ನು ದೇವರು ಸೃಷ್ಟಿ ಮಾಡಿದಂತೆ ಅದ್ಭುತವಾದ ಸೃಷ್ಟಿ. ಅಂದರೆ ನೋಡಿ, ಈ ಭೇದವನ್ನು ತಿಳ್ಕೊಳ್ಳದೇ ಇದ್ದರೆ, ಜಗತ್ತಿನ ಭೇದವನ್ನು ತಿಳ್ಕೊಳ್ಳದೇ ಇದ್ದರೆ ಭಗವಂತನ ಆ ಸೃಷ್ಟಿಯ ಮಹಿಮೆ ತಿಳ್ಕೊಳ್ಳಿಕ್ಕೆ ಆಗೋಲ್ಲ. ಮುಖ್ಯವಾಗಿ ಇದನ್ನು ತಿಳ್ಕೊಳ್ಬೇಕು, ಎಷ್ಟು ವೆರೈಟಿಯಿಂದ ದೇವರು ಸೃಷ್ಟಿ ಮಾಡಿದ್ದಾನೆ ಅಂತ. ಅದು ಬಿಟ್ಟು ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವರ ಪ್ರಕಾರ ದೇವರಿಗೆ ಇದೆಲ್ಲ ಶಕ್ತಿಯೇ ಇಲ್ಲ. ಅದಕ್ಕೇನು ಅಂದರೆ ದೇವರು ಸೃಷ್ಟಿ ಮಾಡ್ತಾನೆ ಸುಳ್ಳು ಜಗತ್ತು, ಈ ಜಗತ್ತೇ ಸುಳ್ಳು ಜಗತ್ತು, ಈ ಸುಳ್ಳು ಜಗತ್ತನ್ನು ದೇವರು ಸೃಷ್ಟಿ ಮಾಡ್ತಾನೆ. ಅಲ್ಲ, ಸುಳ್ಳಾದದ್ದನ್ನು ಸೃಷ್ಟಿ ಮಾಡಲಿ ಏನು ಅದರಲ್ಲಿ ದೊಡ್ಡದೇನಿದೆ? ಸತ್ಯವಾದದ್ದನ್ನು ಸೃಷ್ಟಿ ಮಾಡಿದರೆ ಯಾರಿಗಾದರೂ ಒಂದು ಮಹತ್ವ ಇದೆ, ಗ್ರೇಟ್ ಅದು ಅಂತ. ಆ ರೀತಿ ಇಲ್ಲದೇ ಇದ್ದರೆ ಏನು ಮಹತ್ವ ಇದೆ ದೇವರಿಗೆ? ಅದಕ್ಕಾಗಿ ಸನತ್ಸುಜಾತರು ಹೇಳ್ತಾ ಇದ್ದಾರೆ, ದೇವರು ಈ ಜಗತ್ತನ್ನು ಪಂಚಭೇದಗಳಿಂದ ಕೂಡಿ ಸೃಷ್ಟಿ ಮಾಡ್ತಾನೆ. ಬಿಭೇದ ಹೆನಾದಿಯೋಗೇನ ಭವಂತಿ ನಿತ್ಯಾಹ. ಅಷ್ಟು ಮಾತ್ರ ಅಲ್ಲ, ದೇವರು ಜೀವನ ಬಗ್ಗೆ, ನಮ್ಮ ಬಗ್ಗೆ ಎಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದಾನೆ ಅಂತ ಹೇಳಿದರೆ, ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಅಲ್ಲ ದೇವ್ರು ಯಾಕೆ ಇದನ್ನೆಲ್ಲ ಮಾಡ್ತಾನೆ? ಅವನಿಗೆ ಯಾರಾದರೂ ಕಂಟ್ರೋಲ್ ಮಾಡುವವರು ಇದ್ದಾರೆ ದೇವರಿಗೆ? ಅದಂತೂ ಇಲ್ಲವೇ ಇಲ್ಲ. ಅದನ್ನು ಹೇಳಲಿಕ್ಕೆ ಇಲ್ಲ. ಯಾಕಂದರೆ ಕಂಟ್ರೋಲ್ ಮಾಡುವವರಿದ್ದರೆ ಇವನು ದೇವರಾಗ್ತಾ ಇರಲಿಲ್ಲ, ಕಂಟ್ರೋಲ್ ಮಾಡುವವನು ದೇವರಾಗ್ತಾ ಇದ್ದ, ದೇವರನ್ನು ಕಂಟ್ರೋಲ್ ಮಾಡುವವನು ದೇವರಾಗ್ತಾ ಇದ್ದ. ಆ ರೀತಿ ಇಲ್ಲ.
ಇವನೇ ಎಲ್ಲರನ್ನು ಕಂಟ್ರೋಲ್ ಮಾಡುವುದು ಅಲ್ಲ. ಮತ್ತು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ? ಇಷ್ಟೇ, ಪರಮ ಕಾರುಣ್ಯದಿಂದ. ದೇವರ ಕರುಣೆ ಎಷ್ಟು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಅನಾದಿಯೋಗೇನ ಭವಂತಿ ನಿತ್ಯಾಹ. ನಮಗೂ ದೇವರಿಗೂ ಬಿಡಲಾರದ ನಂಟಿದೆ. ಆ ನಂಟಿನಿಂದಾಗಿಯೇ ದೇವರು ನಾವು ಯಾವತ್ತೂ ಇದ್ದೇವೆ. ದೇವರು ಇದ್ದಾನೆ, ನಾನು ಇದ್ದೇನೆ ಯಾವತ್ತೂ. ಯಾಕಂದರೆ ನನ್ನ ದೇವರ ಸಂಬಂಧ, ನಮ್ಮ ದೇವರ ಸಂಬಂಧ ಅವತ್ತು ಯಾವತ್ತಿಂದ ಯಾವತ್ತಿಗೂ ಇರುವುದದು. ಯಾವಾಗ ಶುರುವಾಯ್ತು ರೀ ಅದು? ಅನಾದಿಯೋಗೇನ. ಅದಕ್ಕೊಂದು ಆದಿಯೇ ಇಲ್ಲ. ದೇರ್ ಈಸ್ ನೋ ಸ್ಟಾರ್ಟಿಂಗ್ ಪಾಯಿಂಟ್. ನನಗೂ ದೇವರಿಗೂ ಯಾವಾಗ ಫ್ರೆಂಡ್ಶಿಪ್ ಶುರುವಾಯಿತು ಅಂತ ಹೇಳೋದಕ್ಕೆ ಇಲ್ಲವೇ ಇಲ್ಲ. ಮತ್ತು ಅಷ್ಟು ಹಿಂದಿನಿಂದ, ಲೆಕ್ಕ ಇಲ್ಲದಷ್ಟು ಹಿಂದಿನಿಂದ ನನಗೂ ದೇವರಿಗೂ ಸಂಬಂಧ ಇದೆ. ಹೇಗಿದೆ ಅಂದರೆ, ನಾನು ಬೇರೆಯಾಗೇ ಇದ್ದೇನೆ, ದೇವರು ಬೇರೆಯಾಗೇ ಇದ್ದೇನೆ. ಅವತ್ತಿಂದ ಇವತ್ತಿನವರೆಗೆ ನಾನು ದೇವರು ಯಾವತ್ತೂ ಒಂದು ಆದದ್ದಿಲ್ವೇ ಇಲ್ಲ. ಅಂದರೆ ನಾನೇ ದೇವರಾದದ್ದಿಲ್ಲ, ದೇವರು ನಾನಾದದ್ದಿಲ್ಲ. ಅಂದರೆ ಇದೊಂದು ಮ್ಯಾಥಮೆಟಿಕ್ಸ್. ಅದು ಏನು ಅಂತ ಹೇಳಿದ್ರೆ, ಒಂದಕ್ಕೆ ಒಂದು ಸೇರಿದರೆ ಒಂದಾಗುವುದು ಇಲ್ಲಿವರೆಗೆ ಎಲ್ಲಿಯೂ ಕಂಡೇ ಇಲ್ಲ. ಒಂದಕ್ಕೆ ಒಂದು ಸೇರಿದರೆ ಎರಡೇ. ಆ ರೀತಿ ಒಬ್ಬ ಜೀವ, ಒಬ್ಬ ಪರಮಾತ್ಮ ಇಬ್ಬರು ಒಟ್ಟು ಸೇರಿದ್ದಾರೆ ಅಂತ ಹೇಳಿದ್ರೆ ಬೇರೆಯಾಗೇ ಇದ್ದಾರೆ ಅಂತ. ಎರಡು ಅಂತ ಹೇಳಿದ್ರೆ ಬೇರೆಯಾಗೇ ಇದ್ದಾರೆ ಅಷ್ಟೇ ಅವರಿಬ್ಬರು ಕೂಡ. ಇವಾಗ ಎರಡರಲ್ಲಿ ಒಂದು ಇದೆಯೋ ಇಲ್ವೋ? ಆದರೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಎರಡು ಅಂತ ಹೇಳಿದಾಗ 1+1 ಅದರಲ್ಲಿ ಉಂಟು, ಗೊತ್ತಾಗ್ತಾ ಇಲ್ಲ ನಮಗೆ. ಹಾಗೆಯೇ ಜೀವ ಪರಮಾತ್ಮರು ಒಟ್ಟಿಗಿದ್ದಾರೆ. ಎಷ್ಟು ಒಟ್ಟಿಗೆ ಅಂತ ಹೇಳಿದರೆ, ದೇವರು ಬಿಂಬ, ನಾನು ಪ್ರತಿಬಿಂಬ. ಕನ್ನಡಿಯ ಮುಂದೆ ನಿಂತ ಬಿಂಬ ದೇವರು, ನಾನು ಪ್ರತಿಬಿಂಬ. ನೋಡಿ, ಬಿಂಬ ಪ್ರತಿಬಿಂಬ, ಬಿಂಬ ಇರುವವರೆಗೆ ಪ್ರತಿಬಿಂಬ ಹೋಗುವುದೇ ಇಲ್ವಲ್ಲ. ಕನ್ನಡಿಯ ಮುಂದೆ ನಾನು ಎಷ್ಟು ಹೊತ್ತು ನಿಂತಿರ್ತೇನೆ ಅಷ್ಟು ಹೊತ್ತು ಕನ್ನಡಿಯಲ್ಲಿ ನಾನು ಪ್ರತಿಬಿಂಬ, ರಿಫ್ಲೆಕ್ಷನ್ ಬಿದ್ದೇ ಬೀಳ್ತದೆ ತಾನೆ. ಹಾಗೆ ದೇವರು ಎಲ್ಲಿವರೆಗೆ ಇದ್ದಾನೆ ಅಲ್ಲಿವರೆಗೆ ನಾವು ಇದ್ದೇ ಇರ್ತೇವೆ. ಯಾವತ್ತೂ ನಾವು ಹೆದರಬೇಕಾಗಿಲ್ಲ. ನಾವು ಯಾವತ್ತಾದರೂ ಸತ್ಬಿಡ್ತೇವೇನೋ, ಯಾವತ್ತಾದರೂ ಇಲ್ಲವೇ ಇಲ್ಲ. ದೇವರು ಇರುವವರೆಗೆ ನಾವು ಇದ್ದೇ ಇದ್ದೇವೆ. ಅಲ್ಲ, ದೇವರು ಎಲ್ಲಿವರೆಗಿದ್ದಾನೆ? ದೇವರು ಯಾವತ್ತೂ ಇದ್ದೇ ಇದ್ದಾನೆ. ಆ ದೇವರ ಪ್ರತಿಬಿಂಬವಾದ ನಾವು ಯಾವತ್ತೂ ಕೂಡ ಇದ್ದೇ ಇದ್ದೇವೆ. ಅಂದರೆ ಕಂಪ್ಲೀಟ್ ದೇವರ ಕಂಟ್ರೋಲಲ್ಲಿರುವವರು. ಯಾವ ರೀತಿ ಕನ್ನಡಿಯ ಮುಂದೆ ನಿಂತಾಗ ಕನ್ನಡಿಯ ಒಳಗೆ ಕಾಣುವ ಪ್ರತಿಬಿಂಬ ಸಂಪೂರ್ಣ ಬಿಂಬದ ಕಂಟ್ರೋಲಲ್ಲಿದೆ, ಹಾಗಂತ ಬಿಂಬವೇ ಪ್ರತಿಬಿಂಬ ಅಲ್ಲ. ಬಿಂಬ ಬೇರೆಯೇ, ಪ್ರತಿಬಿಂಬ ಬೇರೆಯೇ. ಯಾಕೆ ಅಂತ ಹೇಳಿದ್ರೆ, ಬಿಂಬ ಅನ್ನುವಂಥದ್ದೇನಿದೆ ಅದು ಸ್ವತಂತ್ರವಾಗಿ ಕೈ ಎತ್ತುತ್ತದೆ. ಕನ್ನಡಿ ಒಳಗೆ ಕಾಣುವ ಪ್ರತಿಬಿಂಬ ಇದೆಯಲ್ವ, ಅದು ಬಿಂಬ ಕೈ ಎತ್ತಿದರೆ ಮಾತ್ರ ಹೇಳ್ತದೆ. ಬಿಂಬ ಚಲಿಸಲು ಪ್ರತಿಬಿಂಬತ ಚಲಿಸುವನು, ಇದೇ ಹೇಳುವಂಥದ್ದು. ಆ ರೀತಿ ದೇವರು ಈ ಜೀವನನ್ನು ನೋಡ್ಕೊಳ್ತಾ ಇದ್ದಾನಂತೆ. ತಥಾಸ್ಯ ನಾಧಿಕ್ಯಮುಪೈತಿ ಕಿಂಚಿತ್. ಈ ಕಾರಣದಿಂದಾಗಿ ಯಾರೂ ಈ ದೇವರನ್ನು ಮೀರಿ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಯಾರಾದರೂ ದೇವರನ್ನು ಕಂಟ್ರೋಲ್ ಮಾಡೋರಿದ್ದಾರೆ ಅಂತ ಹೇಳಿದ್ರೆ ಅಲ್ಲಯ್ಯ. ದೇವರನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ದೇವರಿಗಿಂತ ಹೆಚ್ಚಾಗಬೇಕು ತಾನೆ. ದೇವರಿಗಿಂತ ಹೆಚ್ಚಾಗ್ಲಿಕ್ಕೆ ಬರುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿಗೂ ದೇವರಿಗಿಂತ ಹೆಚ್ಚಾಗ್ಲಿಕ್ಕೆ ಬರುವುದೇ ಇಲ್ಲ, ಆಗುವುದೇ ಇಲ್ಲ. ಅನಾದಿಯೋಗೇನ ಭವಂತಿ ಪುಂಸಃ ಅಂತ ಹೇಳ್ತಾನೆ. ಅದರಿಂದಾಗಿ ಈ ಭಗವಂತನಿಗೆ ಇವನಿಗೂ ಅನಾದಿ ಕಾಲದಿಂದಲೂ ಸಂಬಂಧ ಇದೆ. ದೇವರು ಇವನನ್ನು ನೋಡ್ಕೊಳ್ತಾ ಇದ್ದಾನೆ. ಇವನು ಯಾವತ್ತೂ ದೇವರ ಅಧೀನವಾಗೇ ಇದ್ದಾನೆ ಪ್ರತಿಯೊಂದು. ಅದಕ್ಕಾಗಿ ದೇವರು ದೇವರ ಮೇಲೆ ಯಾರೂ ಇಲ್ಲ. ದೇವರೇ ಎಲ್ಲರನ್ನು ಮೀರಿ ನಿಂತಿರುವವನು. ಎಲ್ಲರನ್ನೂ ದೇವರು ನೋಡ್ಕೊಳ್ತಾ ಇದ್ದಾನೆ ಕಾರುಣ್ಯದಿಂದ ಅಷ್ಟೇ, ಇನ್ನೇನಲ್ಲ. ಯದೇತದಾಹ ಭಗವಾನ್ ಸ ನಿತ್ಯಂ ವಿಕಾರಯೋಗೇನ ಕರೋತಿ ವಿಶ್ವಂ ತಥಾಸ್ಯ ಶಕ್ತಿಶ್ಚ ತಥೇತಿ ಮನ್ಯೆ ತಥಾರ್ಥಯೋಗೇ ಚ ಭವಂತಿ ವೇದಾಹ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ನೋಡು, ಆ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ ವಿಕಾರಯೋಗೇನ ಕರೋತಿ. ವಿಕಾರಯೋಗ ಅಂತ ಹೇಳಿದ್ರೆ ಹಾಗೆ ಮಾಡ್ತಾ ಇಲ್ಲ. ಅಂದರೆ ಈ ಜಗತ್ತು ಸುಳ್ಳಲ್ಲ, ಸುಳ್ಳಾದ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇಲ್ಲ ದೇವರು, ಸತ್ಯವಾದದ್ದು. ಯಾಕಂದರೆ ಸತ್ಯವಾದ ಒಂದು ಮಡಿಕೆ ಸೃಷ್ಟಿಯಾಗ್ತಾ ಇದೆ ಅಂದರೆ ಮಣ್ಣು ಬೇಕಲ್ವ, ಮಣ್ಣಿನಿಂದ ಸೃಷ್ಟಿ ಮಾಡ್ತಾ ಇರೋದು. ಇವಾಗ ಏನೂ ಇಲ್ಲದೆ ಒಬ್ಬ ಮೆಜಿಷಿಯನ್ ಮಾಡಿದಾಗೆ, ಐಂದ್ರಜಾಲಿಕ ಮಾಡಿದಾಗೆ. ಯಾಕಂದರೆ ಅವನು ಟಕ್ಕ ಏನೋ ಮಾಡ್ತಾನೆ, ನಮಗೇನೂ ಕಾಣೋದೇ ಇಲ್ಲ. ಆ ರೀತಿ ದೇವರು ಮಾಡ್ತಾ ಇರೋದನ್ನು. ಮತ್ತೇನೆಂದರೆ ಇದಕ್ಕೆ ಒಬ್ಬ ಕುಂಬಾರ ಮಡಿಕೆಯನ್ನು ಮಾಡಿದಾಗೆ ಒಂದು ಮೂಲ ವಸ್ತು ಇಟ್ಕೊಳ್ತಾನೆ, ಅದೇ ಪ್ರಕೃತಿ ಅಂತ. ಪ್ರಕೃತಿ ಅಂತ ಹೇಳುವಂತಹ ಮೂಲ ವಸ್ತುವಿನಿಂದ ದೇವರು ಅದನ್ನು ಮತ್ತೆ ತಾನು ವ್ಯತ್ಯಾಸಗೊಳಿಸ್ತಾ ಅದೇ ವಿಕಾರ.
ಆ ಪ್ರಕೃತಿಯಿಂದ ಮಹತ್ತತ್ವದಿಂದ ಅಹಂಕಾರ ತತ್ವ, ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಪಂಚೇಂದ್ರಿಯಗಳು, ಈ ರೀತಿ ಎಲ್ಲ ಸೃಷ್ಟಿ ಮಾಡ್ತಾ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ದೇವರು. ಅದಕ್ಕೆ ಈ ಜಗತ್ತು ಸತ್ಯವಾಗಿರುವಂಥದ್ದು. ಹಾಗೆ ವೇದವೇ ಹೇಳ್ತಾ ಇದೆ. ಇದೆಲ್ಲ ವೇದ ಹೇಳ್ತಾ ಇರುವಂಥದ್ದು. ದೇವರು ಸುಳ್ಳಾದದ್ದನ್ನು ಮಾಡ್ತಾ ಇಲ್ಲ, ಸತ್ಯವಾದದ್ದನ್ನು ಮಾಡ್ತಾ ಇದ್ದಾನೆ. ತಥಾ ಅಸ್ಯ ಶಕ್ತಿಶ್ಚ ತಥೇತಿ ಮನ್ಯೆ. ಸನಸ್ಸುಜಾತರು ಹೇಳ್ತಾರೆ, ಇಲ್ಲಪ್ಪ ವೇದ ಹೇಳೋದೇನು ಸುಳ್ಳಲ್ಲ, ಸತ್ಯವೇ. ಯಾಕಂದರೆ ನಾನು ಒಪ್ತೇನೆ. ಯಾಕೆಂದರೆ ದೇವ್ರು ಯಾಕ್ರಿ ಸುಳ್ಳು ಸೃಷ್ಟಿ ಮಾಡಬೇಕು? ಯಾರಿಗೆ ಇವಾಗ ರಿಸರ್ವ್ ಬ್ಯಾಂಕಿಗೆ ಸತ್ಯವಾದ 500 ರೂಪಾಯಿ ನೋಟನ್ನೇ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಇರಬೇಕಾದ್ರೆ ಕೋಟಾ ನೋಟ್ ಪ್ರಿಂಟ್ ಮಾಡ್ತದ? ಯಾರು ಕೋಟಾ ನೋಟು ಪ್ರಿಂಟ್ ಮಾಡ್ತಾರೆ ಹೇಳಿ? ಯಾರಿಗೆ ರಿಯಲ್ ನೋಟು ಪ್ರಿಂಟ್ ಮಾಡಲಿಕ್ಕೆ ತಾಕತ್ತಿಲ್ವೋ ಅಂಥವರು ಕೋಟಾ ನೋಟು ಪ್ರಿಂಟ್ ಮಾಡ್ತಾರೆ ಅಷ್ಟೆ. ರಿಸರ್ವ್ ಬ್ಯಾಂಕಿಗೆ ರಿಯಲ್ ನೋಟೇ, ಯಾಕಂದರೆ ಆ ಶಕ್ತಿ ಇದೆ, ತಾಕತ್ತಿದೆ. ಹಾಗೆ ದೇವರಿಗೆ ನಿಜವಾದದ್ದನ್ನು ಸೃಷ್ಟಿ ಮಾಡಲಿಕ್ಕೆ ತಾಕತ್ತಿರಬೇಕಾದ್ರೆ ಸುಳ್ಳಾದದ್ದು ಯಾಕೆ ಸೃಷ್ಟಿ ಮಾಡಬೇಕು ದೇವರು? ಈ ಜಗತ್ತನ್ನು ಯಾಕೆ ಸುಳ್ಳು ಸೃಷ್ಟಿ ಮಾಡಬೇಕು? ಇದೆಲ್ಲ ಮೂರ್ಖರು ಹೇಳುವ ಮಾತುಗಳಷ್ಟೇ. ಸನಸ್ಸುಜಾತರು ಹೇಳ್ತಾನೆ, ನಾನು ಇದನ್ನು ಒಪ್ಪಲ್ಲ ಅಂತ. ನಾನಂತೂ ದೇವರ ಶಕ್ತಿ ಸತ್ಯವಾದದ್ದೇ ಎಂದು ನಾನು ಒಪ್ತೇನೆ. ತಥಾರ್ಥಯೋಗೇ ಚ ಭವಂತಿ ವೇದಾಃ. ವೇದಗಳು ಅದನ್ನು ಹೇಳ್ತಾ ಇದೆ. ವೇದಗಳು ಹೇಳ್ತಾ ಇರುವುದು ಅದಕ್ಕೆ ಭಗವಂತನ ಮಹಿಮೆಯನ್ನು. ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಂನ ಪರಮಂತಮಾಪ. ಇದೆಲ್ಲ ಹೇಳ್ತಾ ಇದೆ. ದೇವರೇ, ನಿನ್ನ ಒಂದು ಸ್ಥಾನವನ್ನು, ಮಾನವನ್ನು, ನಿನ್ನ ಒಂದು ತಾಕತ್ತನ್ನು ಬೇರೆ ಯಾರೂ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ನೀನು ಬೆಳೆದು ನಿಂತಿದೆಯಾ ಅಂತ ವೇದಗಳು ಹೇಳ್ತಾ ಇದೆ. ಹೌದು, ಸತ್ಯವೇ ಅದು, ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ. ಸನಸ್ಸುಜಾತರು ಧೃತರಾಷ್ಟ್ರನ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಕೊಟ್ಟರು. ಅಂದರೆ ಏನು ಉತ್ತರ ಕೊಟ್ಟಾಗಾಯಿತು ಅಂದರೆ, ದೇವರನ್ನು ಕಂಟ್ರೋಲ್ ಮಾಡುವವರು ಯಾರೂ ಇಲ್ಲ. ನಾರಾಯಣ, ಕೃಷ್ಣ ಇವರನ್ನು ಕಂಟ್ರೋಲ್ ಮಾಡುವವರು ಯಾರೂ ಇಲ್ಲ. ಅವನು ಸರ್ವೋತ್ತಮನಾಗಿರುವ ಆ ದೇವರು. ಅಲ್ಲ, ಮತ್ತೆ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ದೇವರು ಅಂದರೆ, ನಮ್ಮ ಉದ್ಧಾರಕ್ಕೋಸ್ಕರ, ನಮ್ಮ ಮೇಲಿನ ಕಾರುಣ್ಯದಿಂದ ದೇವರು ಮಾಡ್ತಾ ಇದ್ದಾನೆ ಹೊರತು ಅವನಿಗೆ ಏನೂ ಆಗಬೇಕಾಗಿಲ್ಲ, ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ಇದು ಇಲ್ಲಿ ಉತ್ತರ ಕೊಟ್ಟಾಗಾಯಿತು. ಮತ್ತೆ ಧೃತರಾಷ್ಟ್ರ ಪ್ರಶ್ನೆ ಏನು ಕೇಳ್ತಾ ಇದ್ದಾನೆ? ಯಸ್ಮಾತ್ ಧರ್ಮಾನಾಚರಂತೀಹ ಕೇಚಿತ್ ತಥಾ ಅಧರ್ಮಾನ್ ಕೇಚಿದಿಹಾಚರಂತಿ ಧರ್ಮ ಪಾಪೇನ ಪ್ರತಿಘನ್ಯತೇವ ಉತಾಹೋ ಧರ್ಮ ಪ್ರತಿಘಂತಿ ಪಾಪಂ. ತುಂಬ ಒಳ್ಳೆಯ ಪ್ರಶ್ನೆ. ಈ ಪ್ರಶ್ನೆಯು ಕೂಡ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಪ್ರಶ್ನೆ. ಕೆಲವರು ಇಲ್ಲಿ ಧರ್ಮಾಚರಣೆಯನ್ನು ಮಾಡ್ತಾರೆ. ಅಂದರೆ ಧರ್ಮಾಚರಣೆ ಅಂದರೆ ಒಳ್ಳೆಯ ಕೆಲಸ, ಒಳ್ಳೆಯ ಕೆಲಸವನ್ನು, ದೇವರಿಗೆ ಖುಷಿಯಾಗುವ ಕೆಲಸವನ್ನು, ಲೋಕಕ್ಕೆ ಹಿತವಾಗುವಂಥ ಕೆಲಸವನ್ನು ತಾವು ಮಾಡ್ತಾರೆ. ಇನ್ನು ಕೆಲವರು ಅಧರ್ಮವನ್ನು ಆಚರಣೆ ಮಾಡ್ತಾರೆ. ಅಂದರೆ ಕೆಟ್ಟದ್ದನ್ನು ಆಚರಣೆ ಮಾಡ್ತಾರೆ. ಜಗತ್ತಿನಲ್ಲಿ ಕೆಲವರು ಒಳ್ಳೆಯದನ್ನು ಆಚರಣೆ ಮಾಡ್ತಾರೆ, ಜಗತ್ತಿನಲ್ಲಿ ಕೆಲವರು ಕೆಟ್ಟದ್ದನ್ನು ಆಚರಣೆ ಮಾಡ್ತಾರೆ. ಅಂದರೆ ಇದು ಯಾವತ್ತೂ ಇರುವಂಥದ್ದೇ. ಯಾಕೆ ಈ ಮಾತನ್ನು ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ ಅಂತ ಹೇಳಿದರೆ, ಅದಕ್ಕಾಗಿ ನಾವು ತಿಳ್ಕೊಳ್ಬೇಕಾದ ಜಗತ್ತಿನಲ್ಲಿ ಎಲ್ಲರೂ ಒಳ್ಳೆಯವರಾಗಿಬಿಡಲಿ. ದೇವರು ಯಾಕೆ ಕೆಟ್ಟವರನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ? ದೇವರು ಯಾಕೆ ಕೆಟ್ಟವರನ್ನು ನಾಶ ಮಾಡ್ತಾ ಇಲ್ಲ? ಎಲ್ಲವರನ್ನು ಒಳ್ಳೆಯವರನ್ನೇ ಮಾಡಿಬಿಡೋದಲ್ವಾ? ನೋಡಿ, ಇಂಥ ಒಂದು ಪ್ರಶ್ನೆ ಬರ್ತದೆ. ಇಲ್ಲ, ಮತ್ತು ಅವರವರ ಸ್ವಭಾವಕ್ಕನುಗುಣವಾಗಿ ಇಲ್ಲಿ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಯಾಕೆಂದರೆ 24 ಗಂಟೆಯ ಹಗಲೇ ಇರಲಿ ಅಂತ ಹೇಳಿದ್ರೆ ಏನರ್ಥ? ರಾತ್ರಿ ಇಲ್ಲದೇ ಇದ್ದರೂ ಆಗೋದಿಲ್ಲ. ಈ ಜಗತ್ತಿನ ಒಂದು ಮುಂದುವರಿಕೆಗೆ ರಾತ್ರಿಯೂ ಬೇಕು, ಹಗಲು ಬೇಕು. ಹಾಗೆ ಕೆಟ್ಟ ಕೆಲಸ ಮಾಡೋರು ಬೇಕು, ಒಳ್ಳೆ ಕೆಲಸ ಮಾಡೋರು ಬೇಕು, ಎಲ್ಲವರು ಇದ್ದೇ ಇರ್ತಾರೆ. ಆದರೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದರೆ, ಧರ್ಮ ಪಾಪೇನ ಪ್ರತಿಘನ್ಯತೇವ. ಇವಾಗ ಇಲ್ಲಿ ಒಬ್ಬ ವ್ಯಕ್ತಿ ಪುಣ್ಯ ಮಾಡ್ತಾನೆ, ಪಾಪ ಮಾಡ್ತಾನೆ. ಕೆಲವರು ಪುಣ್ಯವನ್ನೇ ಮಾಡುವಂಥವ್ರು, ಕೆಲವರು ಪಾಪವನ್ನೇ ಮಾಡುವಂಥವ್ರು. ಇವಾಗ ಯಾರು ಪಾಪವನ್ನು ಮಾಡ್ತಾರೆ, ಆ ಪಾಪವನ್ನು ಮಾಡುವವರು ಪುಣ್ಯ ಮಾಡುವವರನ್ನು ಸೋಲಿಸ್ತಾರೆ? ಧಾರ್ಮಿಕರನ್ನು ಅಧಾರ್ಮಿಕರು ಸೋಲಿಸ್ತಾರ, ಅಥವಾ ಅಧಾರ್ಮಿಕರನ್ನು ಧಾರ್ಮಿಕರು ಸೋಲಿಸ್ತಾರೆ? ಯಾರನ್ನು ಸೋಲಿಸ್ತಾರೆ? ಅಥವಾ ಇನ್ನೊಂದು ರೀತಿ ಹೇಳುವುದಾದರೆ, ಧರ್ಮ ಪಾಪೇನ ಪ್ರತಿಘನ್ಯತೇವ. ಈಗ ನಾವು ಮಾಡಿರುವಂತಹ ಒಂದು ಪುಣ್ಯಕರ್ಮ, ಧರ್ಮಕರ್ಮ ಏನಿದೆ, ಅದು ನಾವು ಮಾಡಿರುವ ಪಾಪಕರ್ಮದಿಂದ. ಯಾಕಂದರೆ ನಾವು ಎರಡೂ ಮಾಡ್ತೇವೆ, ಪುಣ್ಯಕರ್ಮವನ್ನು ಮಾಡ್ತೇವೆ, ಪಾಪಕರ್ಮವನ್ನು ಮಾಡ್ತೇವೆ. ಈ ರೀತಿ ನಾವು ಎರಡೂ ಮಾಡಿದಾಗ ನಾವು ಮಾಡಿದ ಒಳ್ಳೆ ಕೆಲಸ ಕೆಟ್ಟ ಕೆಲಸದಲ್ಲಿ ಹೊರಟೋಗುತ್ತಾ, ಮೈನಸ್ಸಾಗಿ ಹೋಗಿಬಿಡುತ್ತಾ? ಅಥವಾ ನಾವು ಮಾಡಿದಂತಹ ಪುಣ್ಯಕರ್ಮದಿಂದ, ಧರ್ಮಕರ್ಮದಿಂದ ನಮ್ಮ ಪಾಪಗಳು ಮೈನಸ್ಸಾಗಿ ಹೋಗುತ್ತಾ? ಯಾವುದರಿಂದ ಯಾವುದು ಮೈನಸ್ಸಾಗತ್ತೆ?
ಧರ್ಮಾಚರಣೆಯಿಂದ, ನಾವು ಮಾಡಿದ ಧರ್ಮಾಚರಣೆಯಿಂದ ನಮ್ಮ ಪಾಪಗಳು ಹೊರಟೋಗ್ತಾವ, ಅಥವಾ ನಾವು ಮಾಡಿದ ಪಾಪಗಳಿಂದ ನಮ್ಮ ಧರ್ಮಾಚರಣೆಗಳು ಹೊರಟೋಗುತ್ತಾ? ಯಾವ ರೀತಿಯಿಂದ? ಇದು ತುಂಬ ಒಳ್ಳೆಯ ಪ್ರಶ್ನೆ ನಮ್ಮ ಜೀವನದಲ್ಲಿ ತಿಳ್ಕೊಳ್ಬೇಕಾದದ್ದು. ಅದಕ್ಕೆ ಧೃತರಾಷ್ಟ್ರ, ಈ ಸನತ್ಸುಜಾತರು ಉತ್ತರವನ್ನು ಕೊಡ್ತಾ ಇದ್ದಾರೆ. ತಸ್ಮಿನ್ ಸ್ಥಿತೋ ವಾಪ್ಯುಭಯಂ ಹಿ ನಿತ್ಯಂ ಜ್ಞಾನೇನ ವಿದ್ವಾನ್ ಪ್ರತಿಹಂತಿ ಸಿದ್ಧಿಂ ಅತೋನ್ಯಥಾ ಪುಣ್ಯಮುಪೈತಿ ದೇಹಿ ತಥಾಗತಂ ಪಾಪಮುಪೈತಿ ಸಿದ್ಧಿಂ. ನೋಡಪ್ಪ ಧೃತರಾಷ್ಟ್ರ, ಈ ಪಾಪ ಪುಣ್ಯ ಅನ್ನುವಂಥದ್ದು ಇದೆಯಲ್ವ, ಈ ಎರಡು, ಅದು ಬರ್ತದಾ ಇದು ಬರ್ತದಾ, ಅದು ಹೆಚ್ಚಾ ಇದು ಹೆಚ್ಚಾ, ಇದೆಲ್ಲ ಒಂದು ಲೆವೆಲ್ವರೆಗೆ ಅಷ್ಟೇ. ಆದರೆ ಇನ್ನೊಂದು ಲೆವೆಲ್ ಇದೆ. ಅದೇನು ಅಂತ ಹೇಳಿದ್ರೆ, ಅಲ್ಲಿ ಈ ಪಾಪ ಪುಣ್ಯ ಎರಡೂ ಇಲ್ಲ ಅಂತ ಹೇಳಿದ್ರು. ಇವುಗಳ ಲೆಕ್ಕಾಚಾರವೇ ಇಲ್ಲ. ಅದಕ್ಕಾಗಿ ಪಾಪ ಪುಣ್ಯವನ್ನು ಕೊಲ್ತದ, ಪುಣ್ಯ ಪಾಪವನ್ನು ಕೊಲ್ತದ? ಇಲ್ಲವೇ ಇಲ್ಲ. ಯಾವುದು ಅಂತ ಹೇಳಿದ್ರೆ ತಸ್ಮಿನ್ ಸ್ಥಿತ, ಯಾವ ವ್ಯಕ್ತಿ ದೇವರಲ್ಲೇ ಮನಸ್ಸನ್ನಿಟ್ಟಿದ್ದಾನೆ, ದೇವರಲ್ಲಿ ಮನಸ್ಸನ್ನು ನೆಟ್ಟು ದೇವರ ಪ್ರೀತಿಗಾಗಿ ಯಾವಾಗ ಯಾವುದೇ ಒಂದು ಕೆಲಸ ಮಾಡ್ತಾನೆ, ಆ ಕೆಲಸದಿಂದ ಅವನಿಗೆ ಪಾಪವೂ ಬರೋಲ್ಲ, ಪುಣ್ಯವೂ ಬರೋಲ್ಲ, ಎರಡೂ ಬರೋಲ್ಲ. ಅಲ್ರಿ, ಪುಣ್ಯವೂ ಬರಲ್ವಾ, ಪಾಪವೂ ಬರಲ್ವಾ? ಅದು ಯಾಕ್ರಿ? ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಏನು ಮಾಡ್ತೇವೆ, ನಾವು ಇಲ್ಲಿವರೆಗೆ ಕೇಳಿದಾಗ ಏನು ಮಾಡಿದ್ರೆ ಅದಕ್ಕೊಂದು ಪ್ಲಸ್ ಆರ್ ಮೈನಸ್ ಇದ್ದೇ ಇರ್ತದೆ. ಒಂದಾ ಪಾಪ ಒಂದಾ ಪುಣ್ಯ, ಎರಡು ಇದ್ದೇ ಇರ್ತದೆ. ಇಲ್ಲಿ ಏನು ಬರೋಲ್ಲ ಅಂತ ಹೇಳಿದ್ರೆ ಏನರ್ಥ? ಕರ್ಮಕ್ಕೊಂದು ಫಲ ಬೇಕೇ ಬೇಕಲ್ವ? ಸಾಮಾನ್ಯವಾಗಿ ಇದನ್ನು ಕೇಳ್ಬೋದು, ಪ್ರಶ್ನೆ ಬರ್ಬೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇರುವುದೇನು ಅಂತ ಹೇಳಿದ್ರೆ, ಹೌದು, ಒಬ್ಬ ವ್ಯಕ್ತಿ ದೇವರ ಪ್ರೀತಿಗೋಸ್ಕರ ಯಾವ ಕರ್ಮವನ್ನು ಮಾಡ್ತಾನೆ, ಆ ದೇವರ ಪ್ರೀತಿಗೋಸ್ಕರ ಮಾಡಿದ ಕರ್ಮದಿಂದಾಗಿ ಅವನಿಗೆ ಪಾಪ ಬರೋಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸ್ವಾರ್ಥ ಇಲ್ಲ. ಸ್ವಾರ್ಥ ಇಲ್ಲದೇ ಇದ್ದಾಗ ನಿಮಗೆ ಯಾವತ್ತೂ ಕೂಡ ಪಾಪ ಬರೋಲ್ಲ. ಹಾಗಂತ ಪುಣ್ಯ ಬರ್ತದೆ ಅಂತ ತಿಳ್ಕೊಂಡ್ರ? ಪುಣ್ಯ ಬರ್ತದೆ, ಇಲ್ಲ ಅಂತಲ್ಲ. ಪುಣ್ಯದಲ್ಲಿ ಎರಡೂ ವಿಧವಾದ ಪುಣ್ಯ ಇದೆ. ಒಂದು ಅನಿಷ್ಟ ಪುಣ್ಯ, ಇನ್ನೊಂದು ಇಷ್ಟ ಪುಣ್ಯ ಅಂತ. ಆ ಅನಿಷ್ಟ ಪುಣ್ಯ ಅಂತೂ ಬರೋಲ್ಲ ಅವನಿಗೆ. ಯಾದ್ರಿ ಪುಣ್ಯದಲ್ಲೂ ಒಂದು ಅನಿಷ್ಟ ಅಂತಿದೆಯಾ? ನಾವು ಅನಿಷ್ಟ ಆದರೆ ಪಾಪ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಪುಣ್ಯದಲ್ಲೊಂದು ಅನಿಷ್ಟ ಪುಣ್ಯ ಅಂತಿದೆಯಾ? ಹೌದಿದೆ ಪುಣ್ಯದಲ್ಲಿ. ಯಾಕಂದರೆ ಇವಾಗ ದುಡ್ಡು ಅಂತ ಹೇಳ್ತೇವೆ ನೋಡಿ, ದುಡ್ಡು ಅಂತ ಹೇಳಿದ ಕೂಡಲೇ ಎಲ್ಲ ದುಡ್ಡು ಒಳ್ಳೆಯದು ಅಂತ ಹೇಳ್ತೀರಾ? ಎಲ್ಲ ದುಡ್ಡು ಒಳ್ಳೆಯದು ಅಂತ ಹೇಳೋದಾಗಿದ್ದರೆ ಬ್ಲ್ಯಾಕ್ ಮನಿ ವೈಟ್ ಮನಿ ಅಂತ ಯಾಕೆ ಹೇಳಬೇಕು? ಇದು ಬ್ಲ್ಯಾಕ್ ಮನಿ, ಇದು ವೈಟ್ ಮನಿ ಯಾಕೆ ಹೇಳಬೇಕು? ಒಂದೇ ಹೇಳ್ಬೋದಲ್ವ? ದುಡ್ಡೆಲ್ಲವೂ ಒಂದೇ ಅಲ್ವಾ? ಹಾಗಿದ್ದರೆ ಅದನ್ನು ಬ್ಲ್ಯಾಕ್ ಮನಿ ವೈಟ್ ಮನಿ ಅಂದರೆ ಯಾವುದು ನಮ್ಮನ್ನು ಕಷ್ಟಕ್ಕೆ ಸಿಲುಕಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ನಾವು ಬೇರೆ ಹೇಳ್ತೇವೆ. ವೈಟ್ ಮನಿ ಅಂತ ಹೇಳಿದ್ರೆ ಅದರಲ್ಲಿ ನಮಗೇನು ತಾಪತ್ರಯವೇ ಇಲ್ಲ, ಅದನ್ನು ನಾವು ನೇರವಾಗಿ ಖರ್ಚು ಮಾಡ್ಬೋದು. ಆ ರೀತಿ ಇರುವಂಥದ್ದು, ಯಾವುದೇ ತಾಪತ್ರಯ ಇಲ್ಲದೇ ಇರುವಂಥದ್ದು. ನೋಡಿ, ದುಡ್ಡು ಬರುವುದು ಒಳ್ಳೆಯದೇ, ಯಾರು ಬೇಡ ಅಂತ ಹೇಳೋಲ್ಲ. ಆದರೆ ದುಡ್ಡು ಬರುವಿಕೆಯಲ್ಲೂ ಕೂಡ ಯಾವ ದುಡ್ಡಿನಲ್ಲಿ ನಮಗೆ ಯಾವುದೇ ತಾಪತ್ರಯ ಇಲ್ಲದೆ ಖರ್ಚು ಮಾಡ್ಬೋದು, ಅದರ ಬಗ್ಗೆ ನಾವು ಬೇರೆ ರೀತಿ. ಅದು ವೈಟ್ ಮನಿ. ಎಲ್ಲರೂ ಬಯಸೋದೇನೆಂದರೆ ಆ ವೈಟ್ ಮನಿಯೇ ಬರಬೇಕು ನಮಗೆ. ಇದೇ ಇಷ್ಟ ಪುಣ್ಯ. ಅನಿಷ್ಟ ಪುಣ್ಯ ಯಾವುದು ಅಂತ ಹೇಳಿದ್ರೆ ಬ್ಲ್ಯಾಕ್ ಮನಿ, ವಾಸ್ತವಿಕವಾಗಿ ದುಡ್ಡದು, ಆ ಬೇಡ ಅಂತ ಹೇಳೋಲ್ಲ. ಆದರೆ ಏನು ಅಂದರೆ ಸರಿಯಾದ ಮಾರ್ಗದಿಂದ ಬರಲಿಲ್ಲ ಅದು. ಅದರಿಂದ ಏನು ಅಂತ ಹೇಳಿದ್ರೆ ಆ ದುಡ್ಡನ್ನು ನಾನು ಖರ್ಚು ಮಾಡಬಹುದು, ನನ್ನ ಐಷಾರಾಮ ಜೀವನಕ್ಕೆ ಬೇಕಾದಾಗ ಖರ್ಚು ಮಾಡ್ಬೋದು. ಆದರೆ ಸ್ವಲ್ಪ ರಿಸ್ಕ್ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಸಿಕ್ಕಿ ಬೀಳ್ತೇನೋ ಏನೋ, ಎಲ್ಲಿ ಗೊತ್ತಾಗುತ್ತೋ ಏನೋ ಅಂತ. ಇದೇ ಅನಿಷ್ಟ ಪುಣ್ಯ ಅಂತ ಕರೆಯುತ್ತೆ. ಅನಿಷ್ಟ ಪುಣ್ಯದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಮತ್ತೆ ನನ್ನನ್ನು ಬಂಧನಕ್ಕೆ ಸಿಲುಕಿಸ್ತದೆ. ಹೌದು, ಖುಷಿ ಹೌದು, ಇಲ್ಲ ಅಂತಲ್ಲ, ಆದರೆ ಮತ್ತೆ ಬಂಧನಕ್ಕೆ ಸಿಲುಕಿಸ್ತದೆ. ಹೇಗೆ ಇವನಿಗೆ ಪುಣ್ಯದಿಂದಾಗಿ ಅತ್ಯಂತ ಸುಂದರಿಯಾದ ಚೆಲುವೆಯಾದ ಹೆಂಡತಿ ಸಿಕ್ಕಿದ್ಲು, ಅತ್ಯಂತ ಚೆಲುವೆ ಪುಣ್ಯದಿಂದ ಅಂತ. ಆದರೆ ಈ ಪುಣ್ಯದಿಂದ ಏನಾಯಿತು ಅಂದರೆ ಇನ್ನೂ ಸಿಕ್ಕಿಬಿದ್ದವನು. ಯಾಕಂತ ಹೇಳಿದ್ರೆ ಹೆಂಡತಿ ಚೆನ್ನಾಗಿದ್ದರಿಂದಾಗಿ ಅವಳ ಮೋಹಕ್ಕೆ ಇನ್ನೂ ಒಳಗಾದ, ಇನ್ನೂ ಅವನಿಂದೇ ಬಿದ್ದ, ಅವಳಿಂದನೇ ಬಿದ್ದ. ನೋಡಿ, ಹೀಗೆ ರೀತಿ ಆಗ್ತಾ ಹೋಗ್ತದೆ ಮನುಷ್ಯನಿಗೆ. ಇದು ಅನಿಷ್ಟ ಪುಣ್ಯ ಅಂತ. ಇದು ಅವನಿಗೆ ಬರುವುದಿಲ್ಲ. ಯಾರು ದೇವರ ಪ್ರೀತಿಗೋಸ್ಕರ ಮಾಡ್ತಾನೆ ಅವನಿಗೆ ಇದು ಬರೋಲ್ಲ. ಮತ್ತು ಇಷ್ಟ ಪುಣ್ಯ ಅನ್ನೋದು ಬರ್ತದೆ, ಅದು ಕೆಟ್ಟದಲ್ಲ. ಇಷ್ಟ ಪುಣ್ಯ ಅದು ಕೆಟ್ಟದಲ್ಲ. ಆದರೆ ಇಲ್ಲಿ ಹೇಳ್ತಾ ಇರುವುದು ಯಾವುದು ನಮಗೆ ಕೆಟ್ಟದಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಇಲ್ಲಿ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾ ಇರುವುದು ಬರೀ ಪುಣ್ಯದ ಬಗ್ಗೆ ಅಲ್ಲ, ಕೆಟ್ಟ ಪುಣ್ಯದ ಬಗ್ಗೆ. ಅದು ಇವನಿಗೆ ಬರೋಲ್ಲ. ಈ ರೀತಿ ಪಾಪ ಪುಣ್ಯಗಳೆರಡನ್ನೂ ಮೆಟ್ಟಿ ನಿಲ್ತಾನೆ. ಯಾರು ಅಂದರೆ ಯಾರು ದೇವರನ್ನು ಕುರಿತಾಗಿ ಆರಾಧನೆಯನ್ನು ಮಾಡ್ತಾನೆ ಅವನು ಮಾತ್ರ.
ಇದೇ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಿದ್ದು. ನೀನು ಯುದ್ಧ ಮಾಡು, ನನಗೆ ಪುಣ್ಯ ಬರಬಾರದು, ಪುಣ್ಯ ಬರುತ್ತೆ ಅಂತ ಯುದ್ಧ ಮಾಡಬೇಡ, ಪಾಪ ಬರುತ್ತೆ ಅಂತ ಯುದ್ಧ ಮಾಡಬೇಡ, ಮತ್ತು ನನ್ನ ಪ್ರೀತಿಗಾಗಿ ಯುದ್ಧ ಮಾಡು. ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ನೀನು ಯುದ್ಧವನ್ನು ಮಾಡು, ನಿನಗೆ ಯಾವುದೇ ಪಾಪ ಬರಲ್ಲ, ನಾನು ನೋಡ್ಕೊಳ್ತೇನೆ. ಯಾಕೋಸ್ಕರ ಅಂದರೆ ಕೃಷ್ಣನ ಪ್ರೀತಿಗೋಸ್ಕರ. ರಾಜ್ಯ ಸಿಗಬೇಕು ಅಂತನೂ ಅಲ್ಲ, ಇವರನ್ನು ಕೊಲ್ಲಬೇಕು ಅಂತನೂ ಅಲ್ಲ, ಮತ್ತೇನು ಅಂತ ಹೇಳಿದರೆ ಕೃಷ್ಣನಿಗೆ ಪ್ರೀತಿಯಾಗಬೇಕು. ಇದು ನನ್ನ ಡ್ಯೂಟಿ. ಕ್ಷತ್ರಿಯನಾದವನಿಗೆ ಯುದ್ಧ ಮಾಡುವುದು ಡ್ಯೂಟಿ, ಕರ್ತವ್ಯ. ನೋಡಿ, ಈ ರೀತಿ ನಮ್ಮ ಕರ್ತವ್ಯ ಅಂತ ತಿಳಿದು ನಾವು ಮಾಡಿದಾಗ, ನಾವೇನು ಬೇಕೋ ಅದನ್ನು ಮಾಡಿದಾಗ ಯಾವುದು ದೇವರಿಗೆ ಖುಷಿಯಾಗುವಂಥದ್ದು, ನನ್ನ ಪಾಲಿನ ಕರ್ಮ. ಅದರಿಂದ ನನಗೆ ಈ ಯಾವುದೇ ಪಾಪಗಳು ಬರೋಲ್ಲ, ನಮ್ಮನ್ನು ಕಷ್ಟಕ್ಕೆ ಸಿಲುಕಿಸುವ ಪುಣ್ಯವೂ ಬರೋಲ್ಲ. ಅದೆರಡನ್ನು ಮೀರಿ ನಿಲ್ತಾನು ದೇವರ ಪ್ರೀತಿಗಾಗಿ ಕರ್ಮ ಮಾಡುವಂಥವನು. ಜ್ಞಾನೇನ ವಿದ್ವಾನ್ ಪ್ರತಿಹಂತಿ ಸಿದ್ಧಿಂ. ಅದಕ್ಕಾಗಿಯೇ ಅವನು ಈ ಸಣ್ಣ ಪುಟ್ಟ ಸಿದ್ಧಿಗಳನ್ನು ಬಯಸ್ಲಿಕ್ಕೆ ಹೋಗುವುದೇ ಇಲ್ಲ. ಅಂದರೆ ಸಣ್ಣ ಪುಟ್ಟ ಸಿದ್ಧಿಗಳು ಅಂತ ಹೇಳಿದ್ರೆ ನಾವಿವತ್ತು ನೋಡ್ತೇವೆ, ಕೆಲವರೆಲ್ಲ ಏನು ಅಂದರೆ ಪವಾಡ ಪುರುಷರು, ಭಾರಿ ಪವಾಡ ತೋರಿಸುವವರು, ಏನೇನೋ ಸಿದ್ಧಿ ಉಂಟು. ಸಿದ್ಧಿಗೋಸ್ಕರ ಕಷ್ಟಪಡೋಲ್ಲ ಅವನು, ಮತ್ತು ದೇವರಿಗೋಸ್ಕರ ಕಷ್ಟಪಡ್ತಾನೆ. ಯಾಕಂದರೆ ಯಾವಾಗ ದೇವರು ಸಿಕ್ಕಿದ, ದೇವರ ಅನುಗ್ರಹ ಆಯಿತು, ಎಲ್ಲ ಸಿದ್ಧಿಗಳು ತನ್ನಷ್ಟಕ್ಕೆ ಬರ್ತವೆ, ಅವನ ಹಿಂದೆ ಬರ್ತದೆ. ಅದಕ್ಕೋಸ್ಕರ ತಲೆಬಿಸಿ ಮಾಡಿಕೊಳ್ಳಿಕ್ಕೆ ಹೋಗಲ್ಲ ಅವನು. ಅಥೋ ಅನ್ಯಥಾ ಪುಣ್ಯ ಮುಪೈತಿ ದೇಹಿ. ಯಾವಾಗ ಈ ರೀತಿ ದೇವರಿಗೆ ಖುಷಿಯಾಗಲಿ ಅಂತ ತಿಳಿಯದೆ, ದೇವರ ಬಗ್ಗೆ ಭಕ್ತಿ ಇಲ್ಲದೆ ನಾವು ಏನು ಪುಣ್ಯಕರ್ಮವನ್ನು ಮಾಡ್ತೇವೆ ಅಂದರೆ ನಾಸ್ತಿಕನಾಗಲ್ಲ, ಅಲ್ಲೂ ದೇವರಂತ ಬೇಕೇ ಬೇಕು, ದೇವರಲ್ಲಿ ಭಕ್ತಿ ಇರಲೇಬೇಕು. ಆದರೆ ಆ ಭಕ್ತಿ ಎನ್ನುವುದು ಮೂಢಭಕ್ತಿ, ಸರಿಯಾಗಿ ದೇವರ ಮಹಿಮೆ ತಿಳಿದು ಬಂದ ಭಕ್ತಿ ಅಲ್ಲ. ಆ ರೀತಿ ಮಾಡಿದಾಗ ನಾವು ಪುಣ್ಯಕ್ಕೆ ಸಿಕ್ಕಿ ಬೀಳ್ತೇವೆ ಅಥವಾ ಪಾಪಕ್ಕೆ ಕಟ್ಟಿ ಬೀಳ್ತೇವೆ. ಯಾವ ಪುಣ್ಯಕ್ಕೆ ಅಂದರೆ ಅನಿಷ್ಟ ಪುಣ್ಯ, ಕೆಟ್ಟ ಪುಣ್ಯ ಬರ್ತದೆ ಅಥವಾ ಪಾಪ ಬರ್ತದೆ. ಯಾವಾಗ ಅಂದರೆ ದೇವರಿಗೆ ಖುಷಿಯಾಗಲಿ ಅಂತ ದೇವರಲ್ಲಿ ನಿಜವಾದ ಭಕ್ತಿ ಇಟ್ಟು ಮಾಡದೇ ಇದ್ದಾಗ ಅಷ್ಟೇ. ಅಂದರೆ ದೇವರಲ್ಲಿ ಭಕ್ತಿ ಮಾಡುವುದು ಕೂಡ ಅನೇಕ ರೀತಿ ಇದೆ. ಒಂದೇನು ಅಂದರೆ ದೇವರು ನನ್ನವನು, ನನಗೆ ಇಷ್ಟೆಲ್ಲ ಕೊಟ್ಟಿದ್ದಾನಲ್ವ ದೇವರು, ಇಷ್ಟೆಲ್ಲ ಕೊಟ್ಟಿದ್ದರಿಂದಾಗಿ ಆ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ. ಮತ್ತು ಇನ್ನೊಂದೇನೆಂದರೆ ಅವನೇ ಕೊಟ್ಟದ್ದು, ಅವನು ಕೊಟ್ಟದ್ದನ್ನು ಅವನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಇದು ಮಾಡುವುದು ಒಂದಾದರೆ, ಇನ್ನೊಂದು ರೀತಿಯಿಂದ ಮಾಡೋದು ಯಾಕಂತ ಹೇಳಿದ್ರೆ ದೇವರ ಆರಾಧನೆ ಮಾಡೋದು, ದೇವರು ಪೂಜೆ ಮಾಡಿದರೆ ನನಗೆ ಅದು ಕೊಡ್ತಾನೆ, ಇದು ಕೊಡ್ತಾನೆ, ಇಲ್ಲಿ ಎದ್ದು ನನಗೆ ಬೇಕು ಎಲ್ಲ ಸುಖ ಭೋಗಗಳನ್ನು ಕೊಡ್ತಾನೆ. ನೋಡಿ, ಈ ರೀತಿ ದೇವರು ಅಂದರೆ ಅದು ಕೊಡ್ತಾನೆ, ಈ ರೀತಿ ಸಕಾಮ ಆಸೆಯನ್ನು ಇಟ್ಕೊಂಡು ಭಕ್ತಿ ಮಾಡುವುದು, ಇದು ಪ್ರಯೋಜನ ಇಲ್ಲ. ನೀವು ಆಸೆಯನ್ನು ಇಟ್ಟುಕೊಂಡು ದೇವರ ಆರಾಧನೆಯನ್ನು ಮಾಡಿದಾಗ ಬರುವಂಥದ್ದೇನಿದೆ ಅಲ್ಪ ಮಾತ್ರ. ದೇವರೇ ಬೇಕು ಅಂತ ಮಾಡಿದಾಗ ಪೂರ್ಣ ಸಿಗ್ತದೆ. ಇದೇ ನಮಗೆ ಮಹಾಭಾರತ ಕೊಟ್ಟಂತಹ ದೊಡ್ಡ ಘಟನೆಯ ಮೂಲಕ ತಿಳಿಸಿಕೊಡ್ತದೆ. ದುರ್ಯೋಧನ ಅರ್ಜುನ ಇಬ್ಬರೂ ಕೃಷ್ಣನ ಸಹಾಯವನ್ನು ಬಯಸಿ ಹೋದರು. ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಅರ್ಜುನ ಕೃಷ್ಣ ಇಬ್ಬರೂ, ದುರ್ಯೋಧನ ಇಬ್ಬರೂ ಹೋದರು ಕೃಷ್ಣನ ಬಳಿ. ಕೇಳಿದರು, ಕೃಷ್ಣ ನೀನು ಸಹಾಯ ಮಾಡಬೇಕು ಅಂತ. ಕೃಷ್ಣ ಹೇಳ್ತಾನೆ, ನೋಡಪ್ಪ, ಒಂದು ಕಡೆ ನಾನಿದ್ದೇನೆ, ಯುದ್ಧ ಮಾಡೋಲ್ಲ, ಆಯುಧ ಹಿಡಿಯೋಲ್ಲ, ಬರೀ ನಾನೊಬ್ಬ ಇದ್ದೇನೆ. ಇನ್ನೊಂದು ಕಡೆ ನನ್ನ ನಾರಾಯಣಿ ಸೈನ್ಯ ಇದೆ, 10 ಲಕ್ಷ ಸೈನ್ಯ ಇದೆ. ಯಾವುದಾಗ್ಬೋದು? ಎರಡರಲ್ಲಿ ಯಾವುದಾಗ್ಬೋದು? ಅರ್ಜುನ, ನಿನಗೆ ಮೊದಲ ಅವಕಾಶ ಕೊಡ್ತಾ ಇದ್ದೇನೆ, ಕೇಳು, ಕೃಷ್ಣ ನೀನೇ ಇರಬೇಕು ಅಂತ ಹೇಳಿ, ನೀನೇ ಸಾಕು. ದುರ್ಯೋಧನ ಖುಷಿಯಾಯಿತು, ಓ ನನಗೆ 10 ಲಕ್ಷ ಸೈನ್ಯ ಸಿಕ್ತಲ್ವ, ಯುದ್ಧ ಮಾಡದ ಕೃಷ್ಣನನ್ನು ಇಟ್ಕೊಂಡು ಏನು ಮಾಡೋಣ, 10 ಲಕ್ಷ ಸೈನ್ಯ ನನಗೆ ಇನ್ನಷ್ಟು ಬಲ ಬರ್ತದೆ ಅಂತ ಸೈನ್ಯವನ್ನು ತಗೊಂಡೋದ. ಅಂದರೆ ದೇವರಿಂದ ಪಡೆದ ಆಸೆ. ಅವನು ಕೃಷ್ಣನ ಬಳಿ ಬಂದದ್ದೇ ಆಸೆ ಇಟ್ಕೊಂಡು, ಅಂದರೆ ದೇವರಿಂದ ನನಗೇನಾದರೂ ಸಿಗತ್ತೆ, ಕೃಷ್ಣನಿಂದ ಏನಾದರೂ ಸಿಗತ್ತೆ ಅಂತ. ಅದಕ್ಕೆ ಸರಿಯಾಗಿ ಸಿಕ್ಕಲಿಕ್ಕೂ ಸಿಕ್ತು. ಅರ್ಜುನ ಬಂದದ್ದು ಯಾಕಂದರೆ ಕೃಷ್ಣನಂದೇ ನನಗೇನಾದರೂ ಸಿಗತ್ತೆ ಅಂತಲ್ಲ, ಮತ್ತು ಕೃಷ್ಣನೇ ನನಗೆ ಸಿಗ್ತಾನೆ ಅಂತ. ನೋಡಿ, ಅರ್ಜುನ ಬಂದದ್ದು ಕೃಷ್ಣನೇ ನನಗೆ ಸಿಗ್ತಾನೆ ಅಂತ. ಅವನು ಬಯಸಿದ್ದದನ್ನೇ, ಕೇಳಿದ್ದು ಅದನ್ನೇ. ಹಾಗಾಗಿ ಕೃಷ್ಣನನ್ನೇ ಪಡೆದವನು. ಕೃಷ್ಣನನ್ನೇ ಪಡೆದಿದ್ದರಿಂದಾಗಿ ಅವನು ಗೆದ್ದ. ಆದರೆ ದುರ್ಯೋಧನ ಕೃಷ್ಣನಿಂದ ಬಯಸಿದ್ದರಿಂದಾಗಿ, ಏನನ್ನ ಆಸೆ ಆಕಾಂಕ್ಷೆಗಳಿಂದ, ಅಂದರೆ ಸಕಾಮ ಭಕ್ತಿ, ಸಕಾಮವನ್ನು ಮಾಡಿದ್ರಿಂದಾಗಿ ದುರ್ಯೋಧನ ಸೋತೆ ಹೋದ. ಅಂದರೆ ದೇವರಿಂದ ಪಡೆದರೂ ಕೂಡ ತಾನು ಸೋತೆ ಹೋದ. ಇದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಇದೇ ಅನಿಷ್ಟ ಪುಣ್ಯ. ಅನಿಷ್ಟ ಪುಣ್ಯದಿಂದ ಸಿಕ್ತವನಿಗೆ 10 ಲಕ್ಷ ಸೈನ್ಯ ಸೋಲಿಗೆ ಕಾರಣ ಆಯಿತು.
ಇವನಿಗೆ ಇಷ್ಟ ಪುಣ್ಯದಿಂದ ಕೃಷ್ಣನೇ ಸಿಕ್ಕಿದ. ಅದಕ್ಕೆ ಅರ್ಜುನ ಗೆದ್ದ. ಬರೀ ಯುದ್ಧದಲ್ಲಿ ಮಾತ್ರ ಅಲ್ಲ, ಮತ್ತು ಇಡೀ ಬದುಕಿನಲ್ಲೇ ಗೆದ್ದ, ಕೃಷ್ಣನನ್ನು ನಂಬಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಬಹಳ ಸುಂದರವಾಗಿ ಸನತ್ಸುಜಾತರು ತಿಳಿಸ್ಕೊಂಡು ಹೋಗ್ತಾರೆ. ಅದರಿಂದಾಗಿ ತಥಾಗತಂ ಪಾಪಮುಪೈತಿ ಸಿದ್ಧಿಂ ಅಂತ ಈ ರೀತಿ ಯಾರು ಈ ರೀತಿ ಇಲ್ಲದೆ ತಾವು ಮಾಡ್ತಾರೆ ಅವರು ಪಾಪವನ್ನು ಹೊಂದುತ್ತಾರೆ, ಪುಣ್ಯ ಹೊಂದುತ್ತಾರೆ ಅಂತ ಈ ರೀತಿ ತಾನು ತಿಳಿಸ್ಕೊಂಡು ಹೋಗ್ತಾ ಇದ್ದ. ಇನ್ನು ಯಾವ ವ್ಯಕ್ತಿ ಸ್ಥಿತ್ವೋಭಯಂ ಕರ್ಮಣಿ ಭೋಜ್ಯತೆ ಸ್ಥಿರಂ ಶುಭಸ್ಯ ಪಾಪಸ್ಯ ಚಾಪಿ ಕರ್ಮಣಃ ಧರ್ಮೇಣ ಪಾಪಂ ಪ್ರತಿಹನ್ಯತೆ ವಿದ್ವಾನ್. ಅದಕ್ಕೆ ಹೇಳ್ತಾರೆ, ಯಾರು ಎರಡನ್ನು ಮಾಡ್ತಾನೆ ಅಂದರೆ ಯಾವ ವ್ಯಕ್ತಿ ಪಾಪಕರ್ಮವನ್ನೇ ಮಾಡ್ತಾನೋ ಅವನು ಅದರ ಫಲವಾಗಿ ಪಾಪವನ್ನೇ ಅನುಭವಿಸ್ತಾನೆ. ಯಾವ ವ್ಯಕ್ತಿ ಪುಣ್ಯಕರ್ಮ ಮಾಡ್ತಾನೋ ಅವನು ಪುಣ್ಯವನ್ನೇ ಅನುಭವಿಸ್ತಾನೆ. ಆದರೆ ಯಾರು ಎರಡನ್ನೂ ಮಾಡ್ತಾನೆ, ಪಾಪವನ್ನು ಮಾಡ್ತಾನೆ, ಪುಣ್ಯವನ್ನು ಮಾಡ್ತಾನೆ, ನಮ್ಮಂಥವ್ರು ನೋಡಿ. ಮನುಷ್ಯರು ಪಾಪ ಪುಣ್ಯ ಎರಡೂ ಮಾಡುವವರು, ದೇವತೆಗಳು ಪುಣ್ಯವನ್ನೇ ಮಾಡುವವರು, ಈ ದೈತ್ಯರು ಪಾಪವನ್ನೇ ಮಾಡುವಂಥವ್ರು. ಇವರು ಏನು ಅಂತ ಹೇಳಿದ್ರೆ ಪಾಪ ಪುಣ್ಯ ಎರಡನ್ನೂ ಮಾಡ್ತಾರೆ. ಇದರಲ್ಲಿ ಒಂದೇನು ಅಂದರೆ ನಾವು ಮಾಡುವ ಧರ್ಮಾಚರಣೆ ಅದು ನಮ್ಮ ಪಾಪವನ್ನು ಕಳೀತದೆ. ನಮ್ಮ ಪಾಪವನ್ನು ಕಳೆಯುವಂತಹ ಸಾಮರ್ಥ್ಯ ಆ ಧರ್ಮಾಚರಣೆಗಿದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅಂದರೆ ಪುಣ್ಯಕರ್ಮಕ್ಕಿದೆ, ಧರ್ಮಾಚರಣೆಗಿದೆ. ಅದರಿಂದಾಗಿ ಧರ್ಮಾಚರಣೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರೋದು. ನಾವು ಪಾಪ ಮಾಡ್ತೇವೆ, ಆ ಪಾಪವನ್ನು ಕಳ್ಕೊಳ್ಳಿಕ್ಕೋಸ್ಕರವೇ ಧರ್ಮಾಚರಣೆ ಮುಂದೆ. ಇವಾಗ ಏಕಾದಶಿ ಉಪವಾಸ, ಏಕಾದಶಿ ಉಪವಾಸವನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ನಾವು 15 ದಿನ ಮಾಡಿದ ಪಾಪವನ್ನು ಕಳ್ಕೊಳ್ಳಿಕ್ಕೋಸ್ಕರ. ಆ ಪಾಪವನ್ನು ಕಳೀತದೆ, ಆ ಶಕ್ತಿ ಇದೆ. ಹೌದು, 15 ದಿನ ನಾವು ಪಾಪ ಮಾಡ್ತೇವೆ, ಆ ಪಾಪವನ್ನು ಇದು ಕಳೀತದೆ, ಆ ಶಕ್ತಿ ಇದೆ ಅದಕ್ಕೆ. ಅದರಿಂದಾಗಿ ಧರ್ಮಾಚರಣೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಅಂತ ಸನತ್ಸುಜಾತರು ಇಷ್ಟು ಮಾತ್ರ ಅಲ್ಲ, ಇದರೊಟ್ಟಿಗೆ ಇನ್ನೂ ಬಹಳ ಮುಖ್ಯವಾದ ವಿಷಯವನ್ನು ತಾವು ತಿಳಿಸ್ಕೊಂಡು ಹೋಗ್ತಾರೆ. ಅದೇನನ್ನುವುದನ್ನು ಮುಂದಿನ ಬಾರಿ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.